ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಪೀಪಲ್. ಸೊ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಒನ್ ಬೈ ಒನ್ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆದರೆ ಸೊ ನಾವು ಇವತ್ತಿನ ಈ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಅದರ ಮೊದಲು ನಾನು ಒಂದು ಸೆಟ್ಟಿಂಗನ್ನು ಮಾಡಿ ನಿಮ್ಮ ಬಳಿಗೆ ಬರ್ತೇನೆ. ಓಕೆ, ಸೊ ಐ ಆಮ್ ವೇಟಿಂಗ್ ಫಾರ್ ಯು ಪೀಪಲ್. ಐ ವಿಲ್ ಬಿ ಕಮಿಂಗ್ ಬ್ಯಾಕ್. ಒಂದೇ ನಿಮಿಷ ಟೈಮ್ ಕೊಡಿ. Yes, I hope now it's very clearly visible. So let's begin the topic. ಸೊ ಇವತ್ತಿನ ಈ ಟಾಪಿಕನ್ನು ಬಿಗಿನ್ ಮಾಡೋಣ. ಸಾರಿ, ಎಸ್, ಓಕೆ. ಸೊ ಇವತ್ತಿನ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗಡೆ. ಸೊ ಇವತ್ತಿನ ಈ ಒಂದು ಪ್ರಥಮ ವರ್ಷದ ಒಂದು ಟಾಪಿಕ್ಕಿಗೆ ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ದಟ್ ಈಸ್ ಪ್ಲಾಂಟ್ ಕಿಂಗ್ಡಮ್ನ ಇವತ್ತು ಬಿಗಿನ್ ಮಾಡ್ತಾ ಇದ್ದಾವೆ. ಸೊ ನೀಟ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮತ್ತು CET ಪಾಯಿಂಟ್ ಆಫ್ ವ್ಯೂದಲ್ಲಿ ಮತ್ತು ನಿಮ್ಮ ಒಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸೊ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಗೇಮ್ ಚೇಂಜರ್ ಅಂತ ಕೂಡ ಕರಿಬೋದು ನಾವು. ಸೊ ಇದು ಒಂದು 7ರಿಂದ 8 ಮಾರ್ಕ್ಸ್ ಅಥವಾ 9 ಮಾರ್ಕ್ಸ್ ಕೂಡ ಇದರಿಂದ ಬರುವಂಥ ಎಲ್ಲ ಚಾನ್ಸಸ್ಗಳನ್ನು ಹೊಂದಿರ್ತವೆ. So we will discuss this very detailedly today. So one by one we will discuss. First ನಾವು ತಿಳ್ಕೊಳ್ಳುವಂಥದ್ದು ಮೊದಲು ಪ್ಲಾಂಟ್ ಕಿಂಗ್ಡಮ್. ಸೊ ಈ ಪ್ಲಾಂಟ್ ಕಿಂಗ್ಡಮ್ ಅನ್ನೋದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ. ಪ್ಲಾಂಟ್ ಕಿಂಗ್ಡಮ್ ವಾಸ್ ಇನ್ ದ ಬಿಗಿನಿಂಗ್ ಇಟ್ ವಾಸ್ ಗಿವನ್ ಬೈ whom you already know it. Who is that? That is ಲಿನೇಯಸ್. ಫಸ್ಟು ಕಿಂಗ್ಡಮ್ನ ಡಿವೈಡ್ ಮಾಡ್ತಾನೆ. ಅನಿಮೇಲಿಯಾ ಮತ್ತು ಆ್ಯಂಡ್ ಪ್ಲಾಂಟೆ ಅಂತ ಹೇಳ್ಬಿಟ್ಟು. ಸೊ ಇದು ಆಗಿನಿಂದ ನಮಗೆ ಏನು ಕಾಣಿಸ್ತದೆ, ಪ್ಲಾಂಟೆ ಮತ್ತು ಅನಿಮೇಲಿಯಾ. ಇದಕ್ಕಿಂತ ಹಿಂದೂ ಕೂಡ ನಮಗೆ ಪ್ಲಾಂಟನ್ನು ನಾವು ಕಿಂಗ್ಡಮ್ ಆಗಿ ನಾವು ನೋಡ್ತಾ ಇದ್ವಿ. ಸೊ ನಂತರದಲ್ಲಿ ಬರುವಂಥದ್ದು ಏನು ಅಂತ ಅಂದರೆ, ಸೊ ಈ ಪ್ಲಾಂಟೆ ಕಿಂಗ್ಡಮಲ್ಲಿ ಸೊ basically the distribution was by the Linnaeus was basically on the which one. So the particularly focus ಮಾಡಿಬಿಟ್ಟು ಅವನು ಮಾರ್ಫಾಲಜಿಯನ್ನು ಫೋಕಸ್ ಮಾಡಿ ಅವನ ಈ ಒಂದು ಪರ್ಟಿಕ್ಯುಲರ್ ಏನಂತ ಕರಿತೇವೆ ದ ಸಿಸ್ಟಮನ್ನು, ಕಿಂಗ್ಡಮ್ ಸಿಸ್ಟಮನ್ನು ಕೊಟ್ಟಿರ್ತಾನೆ. ಸೊ just check how it is going on. I'll just check whether you are
ನಾನು ಆನ್ಲೈನ್ ಇದ್ದೀನಿ ಅಂತ ನೋಡ್ತಾ ಇದ್ದೇನೆ. ಸೊ 1 second, give me. Yeah, hopefully yes. Okay. ನನ್ನ ವಾಯ್ಸ್ ಆಡಿಬಲ್ ಇರಬೇಕು ಅಂತ ಅಂದ್ಕೊಳ್ತೇನೆ ನಾನು. ಸೊ ಮೈ ವಾಯ್ಸ್ ಇಸ್ ಆಡಿಬಲ್ ಐ ಥಿಂಕ್. ಸೊ ಇಫ್ ನಾಟ್ ಪ್ಲೀಸ್ ಲೆಟ್ ಮಿ ನೋ. ನನ್ನ ವಾಯ್ಸ್ ಆಡಿಬಲ್ ಇರಬೇಕು ಅಂತ ಅಂದ್ಕೊಳ್ತೇನೆ ನಾನು. ಇಟ್ಸ್ ಆಡಿಬಲ್. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಲಿನಿಯಸ್ ಮಾಡ್ತಾನೆ. ಸೊ ಇನ್ 1969 ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಈ ಪ್ಲಾಂಟ್ ಕಿಂಗ್ಡಮನ್ನು ಮತ್ತು ಆನಿಮಲ್ ಕಿಂಗ್ಡಮ್ನ ಮತ್ತು 5 ಟೋಟಲ್ 5 ಕಿಂಗ್ಡಮ್ ಸಿಸ್ಟಮಲ್ಲಿ ವಿಂಗಡಣೆ ಮಾಡ್ತೇವೆ. ಸೊ ಅದನ್ನು RH ವಿಟೇಕರ್ ಅನ್ನೋ ಒಬ್ಬ ವ್ಯಕ್ತಿ 1969 ಈ ಪರ್ಟಿಕ್ಯುಲರ್ 5 ಕಿಂಗ್ಡಮ್ ಸಿಸ್ಟಮ್ನ ಪ್ರಪೋಸ್ ಮಾಡ್ತಾನೆ. ಸೊ ಅದು ಬಂದು ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಎನಿಮೇಲಿಯಾ ಮತ್ತು ಪ್ಲಾಂಟೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಇವತ್ತು ಸ್ಪೆಸಿಫಿಕಲಿ ಪ್ಲಾಂಟೆಯನ್ನು ಫೋಕಸ್ ಮಾಡಿ ಓದ್ತಾ ಇದ್ದೇವೆ. ಆ್ಯಂಡ್ ಸೊ ಈ ಪ್ಲಾಂಟೆಯ ಒಳಗಡೆಗೆ ಬರುವಂಥದ್ದು ಬಿಫೋರ್ 1969 ಮೊನೆರಾ, ಪ್ರೊಟಿಸ್ಟಾ, ಫಂಗೈ ವೆರ್ದರ್. ಸೊ ಅದನ್ನು ಆ ಒಂದು ಕುರುಹುಗಳಿಂದ ಇಲ್ಲಿ ನೋಡ್ಬೋದು. ಫಂಗೈ, ದ ಮೆಂಬರ್ಸ್ ಆಫ್ ಮೊನೆರಾ, ಪ್ರೊಟಿಸ್ಟಾ having the cell walls have now been excluded from the plantae through earlier classification placed them in the same kingdom, right? So ಇದು ಒಂದು ಇಂಪಾರ್ಟೆಂಟ್ ಒಂದು ಪರ್ಟಿಕ್ಯುಲರ್ ಇದರ ಫೋಕಸ್ಗೆ ನೀಟಿಗೆ ಮತ್ತು CETಗೆ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗ್ತದೆ. ಓಕೆ, ಸೊ ಹಾಗಾಗಿ ಇದನ್ನು ಫೋಕಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಕಡೆಯಿಂದ ಒಂದು ನಿಮಗೆ ಮಾಹಿತಿ. ದಟ್ ಈಸ್ ಫಂಗೈ, ಮೊನೆರಾ, ಪ್ರೊಟಿಸ್ಟಾ, ಬೇಸ್ಡ್ ಆನ್ ವಿಚ್ ವೆರೈಟಿ ಇಟ್ ವಾಸ್, ಬೇಸ್ಡ್ ಆನ್ ವಿಚ್ ಕ್ಯಾರೆಕ್ಟರ್ ಇಟ್ ವಾಸ್ ಬೀನ್ ಪ್ಲೇಸ್ಡ್ ಅಂಡರ್ ದ ಪ್ಲಾಂಟೆ ಅಂತ ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ನ ನೀವೇನು ಮಾಡ್ತೀರಾ ಅಂತ ಅಂದರೆ, ಸೊ ಇಟ್ ವಾಸ್ ಪ್ಲೇಸ್ಡ್ ಆನ್ ದ ಬೇಸಿಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ಇವುಗಳಲ್ಲಿ ಸೆಲ್ ವಾಲ್ಗಳ ಪ್ರೆಸೆನ್ಸ್ ಇರೋದ್ರಿಂದ ಇವುಗಳನ್ನ ನಾವು ಎಲ್ಲಿ ಸೆಟ್ ಮಾಡಿದ್ದೇವೆ, ಸೊ ಇದನ್ನ ಪ್ಲಾಂಟೆಯಲ್ಲಿ ಸೆಟ್ ಮಾಡಿದ್ವಿ. ನಂತರದ ದಿನಗಳಲ್ಲಿ ಏನಾಯಿತು ಅಂತ ಅಂದರೆ, ಸೊ ಇದನ್ನ ನಾವು ಯಾವತ್ತು ಪ್ಲಾಂಟೆಯಿಂದ ಸೊ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ಅದನ್ನ ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಶನಲ್ಲಿ ಕ್ಲಿಯರ್ ಆಗಿ ಓದ್ತಾ ಹೋಗೋಣ. ಸೊ ಇದನ್ನು ನಾವು ಅಲ್ಲಿ ಓದೋದ್ರಿಂದ ಸೊ ಇಲ್ಲಿ ಮತ್ತೆ ಅದರ ಬಗ್ಗೆ ಡಿಸ್ಕಷನ್ಗಳು ಬೇಕಾಗಲಿಲ್ಲ. ಸೊ ಸೇಮ್ ಕಿಂಗ್ಡಮ್ ಇದ್ದಿದ್ದನ್ನು ಸೊ ವಿಟೇಕರ್ ಏನು ಮಾಡ್ತಾನೆ, ಡಿವೈಡ್ ಮಾಡಿ 5 ಸಿಸ್ಟಮ್ ಕ್ಲಾಸಿಫಿಕೇಶನ್ಗೆ ಆ್ಯಡ್ ಮಾಡ್ತಾನೆ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ಇದನ್ನ ಕೂಡ ಓದಿದ್ದೀರಾ ನೀವು. ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಒಂದು ಪರ್ಟಿಕ್ಯುಲರ್ ಒಂದು ವಿ ಕ್ಯಾನ್ ಸೇ ಬ್ಯಾಕ್ಟೀರಿಯಾವನ್ನು ಕನ್ಸಿಡರ್ ಮಾಡ್ತೇವೆ, ವಿಚ್ ಕಮ್ಸ್ ಅಂಡರ್ ಅದು ಓಕೆ ಆಲ್ಸೋ ರೆಫರ್ ಟು ಆಸ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಇದನ್ನು ರೆಫರ್ ಮಾಡ್ತಾ ಇದ್ವಿ. ಈ ಬ್ಲೂ ಗ್ರೀನ್ ಆಲ್ಗೆ ಮೊದಲು ಆಲ್ಗೆಯಲ್ಲಿ ಕ್ಲಾಸಿಫೈ ಆಗಿತ್ತು. ಆಲ್ಗೆ ಇಸ್ ಬೇಸಿಕಲಿ ಪ್ಲಾಂಟ್ ಕಿಂಗ್ಡಮಿಗೆ. ಸೊ ಇಟ್ ಇಸ್ ದ ಮೊನೆರಾದಲ್ಲಿ ಬರುವಂಥದ್ದು. ಸೊ ಆಲ್ಗೆ ಒಳಗಡೆಗೆ ಪ್ಲೇಸ್ ಮಾಡ್ತಾ ಇದ್ವಿ. ಅದನ್ನು ಕೂಡ ನಾವು ಅದನ್ನು ಕೂಡ ತೆಗೆದು ಹಾಕಿದ್ದೇವೆ. ಯಾಕೆಂದರೆ ಇವೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ಮೇಲೆ ಬ್ಲೂ ಗ್ರೀನ್ ಆಲ್ಗೆ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಸ್ಪೆಸಿಫಿಕಲಿ ನಾವು ಡಿಸ್ಕ್ರೈಬ್ ಮಾಡುವಂಥದ್ದು ಆಲ್ಗೆ, ಬ್ರಯೋಫೈಟ್ಸ್, ಸೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ನ ಪ್ಲಾಂಟೆಯ ಅಂಡರ್ಲಿ ಈಗೂ ಕೂಡ ಇದಿಷ್ಟು ಇದಾವೆ. ಸೊ 1 by 1 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ಸ್ಗಳನ್ನು ಕಲಿಬೇಕಾಗ್ತದೆ. ಬೇರೆ ನಮಗೆ ಆಪ್ಷನ್ಸ್ಗಳು ಇಲ್ಲ. ಸೊ ಕ್ಲಾಸಿಫಿಕೇಶನ್ ಸಿಸ್ಟಮ್ಗಳನ್ನು ಕಲಿತ್ರೆ ಈ ಕ್ಲಾಸಿಫಿಕೇಶನ್ ಸಿಸ್ಟಮ್ಗಳ ಮೇಲೆ ನಮಗೆ CET ಮತ್ತು ನೀಟ್ನಲ್ಲಿ ಆ್ಯಂಡ್ ಸ್ಪೆಸಿಫಿಕಲಿ ಇನ್ ದ ಕರ್ನಾಟಕ CETಯಲ್ಲಿ 100% ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಇವನ್ ಇನ್ ದ ಮಹಾರಾಷ್ಟ್ರ CET ಆಲ್ಸೋ. ಸೊ ಸ್ಪೆಸಿಫಿಕಲಿ ನಾವು ಒಂದು ನೀಟ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕೂಡ ಇದಿಷ್ಟು ಇಂಪಾರ್ಟೆಂಟ್ ಆಗ್ತವೆ. ಹಾಗೆ ಅರ್ಥ ಆಗುವಂಥದ್ದು ಏನು ಅಂದರೆ, ಸೊ ಹೇಗೆ ನಾವು ಒಂದು ಪರ್ಟಿಕ್ಯುಲರ್ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ್ಯಾಟ್. ಐ ಹೋಪ್ ಶುರು ಮಾಡೋಣ ಒಮ್ಮೆ. ಸೊ ಒಮ್ಮೆ ಓದ್ತಾ ಇರಿ ನೀವು, ತೊಂದರೆ ಇಲ್ಲ. ಓಕೆ, ಸೊ ನಾವು yes, let's start this system. Let us also look at the classification within the angiosperms. So specifically ನಾವು ಯಾವುದನ್ನು ನೋಡ್ತೇವೆ, ಆಂಜಿಯೋಸ್ಪರ್ಮ್ನ ಯಾವ ಥರದಲ್ಲಿ ಕ್ಲಾಸಿಫೈ ಮಾಡಿದ್ದೇವೆ ಅನ್ನೋ ಒಂದು ಫಿನಾಮಿನಾವನ್ನು ಇದರಲ್ಲಿ ನೋಡುವಂಥದ್ದು. ಸೊ ಒನ್ಸ್ ಐಲ್ ಜಸ್ಟ್ ಚೆಕ್ ಇಟ್ ಒಮ್ಮೆನಿಲ್ಲಿ. ಸೊ ನಾನು ಆಗ ಸೌಂಡ್ ಮಾತ್ರ ಚೆಕ್ ಮಾಡಿದೆ. ಸೊ ದ ಸ್ಕ್ರೀನ್ ಇಸ್ ಆಡಿಬಲ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇಲ್ಲ. ಒಂದೇ ನಿಮಿಷ. ಯಾ, ಇಟ್ಸ್ ವೆರಿ ಕ್ಲಿಯರ್. ಓಕೆ, so let's move on. Angiosperm, to understand some of the concerns that influenced the classification system.
Okay, the earliest system of classification used only gross superficial morphology. So ಇದು ಇಂಪಾರ್ಟೆಂಟ್ ಆಗ್ತದೆ. ಸೊ ಹಿಸ್ಟ್ರಿಯಲ್ಲಿ ಮೊದಲು ಏನು ಲಿನೇಯಸ್ ಕ್ಲಾಸಿಫೈ ಮಾಡಿರುವಂಥದ್ದು ಬೇಸ್ಡ್ ಆನ್ ಯಾವುದು ಅಂತ ಕೇಳಿದ್ರೆ ಮಾರ್ಫಾಲಜಿಕಲ್ ಬೇಸ್ಡ್ ಮೇಲೆ ಕ್ಲಾಸಿಫಿಕೇಶನ್ ಸಿಸ್ಟಮ್ಗಳು ನಡೀತಾ ಇದ್ವು. ಆಸ್ ಅ ಕ್ಯಾರೆಕ್ಟರ್ ಸಚ್ ಆಸ್ ಅದರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗಳು ಬರ್ತವೆ ಅಂದರೆ ಹ್ಯಾಬಿಟ್ ಬರ್ತವೆ, ಕಲರ್ಗಳು ಬರ್ತವೆ, ನಂಬರ್ಸ್ ಆಫ್ ಲೀವ್ಸ್ ಇರ್ಬೋದು, ಸ್ಟೆಮ್ಸ್ ಇರ್ಬೋದು, ದೋಸ್ ಆಲ್ ಥಿಂಗ್ಸ್ ಕಮ್ಸ್. ಶೇಪ್ಸ್ ಆಫ್ ದ ಸಿಸ್ಟಮ್ನ ನಾವು ಏನು ಮಾಡ್ತಾ ಇದ್ವಿ, ಒಂದು ಕ್ಲಾಸಿಫಿಕೇಶನ್ ಸಿಸ್ಟಮ್ನ ನಾವು ಇಟ್ಕೊಂಡಿದ್ವಿ ಮೊದಲು. ದೇ ವ್ಯಾರ್ ಮೇನ್ಲಿ ಬೇಸ್ಡ್ ಆನ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ನಥಿಂಗ್ ಬಟ್ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ or on the androecium structure. So this is the basical given by the Linnaeus. ಇದು ಯಾರನ್ನ ಕೊಡ್ತಾ ಇದ್ರು? Linnaeus. This particular kind of classification system, he classified the plants on the basis of this vegetative characters ಮತ್ತೆ androecium ನ ಸ್ಟ್ರಕ್ಚರ್ ಮೇಲೆ. ಸೊ ಇದನ್ನ ನೀಟ್ ಅಥವಾ ಸಿ ಇ ಟಿಗೆ ಕೇಳುವಂಥ ಕ್ವಶನ್ನು 100%. ಏನು ಲಿನೇಯಸ್ ಕನ್ಸಿಡರ್ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಯಾವುದು ಅಂತ ಕೇಳ್ತಾರೆ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಅಂತ. ಅಲ್ಲಿ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಕೂಡ ಆಪ್ಷನ್ ಇರ್ಬೋದು, ಆ್ಯಂಡ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಕೂಡ ಆಪ್ಷನಲ್ಲಿ ಇರುವಂಥ ಎಲ್ಲ ಚಾನ್ಸಸ್ಗಳನ್ನು ಹೊಂದಿದ್ದಾವೆ. ಸೊ ಮೂವಿಂಗ್ ಆನ್ ಟು ದಟ್, ಈ ಲಿನೇಯಸ್ ಮಾಡಿರುವಂಥ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಗೆ ನಾವು ಏನಂತ ಹೆಸರನ್ನು ಕರಿತೇವೆ? ಸೊ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಏನಂತ ಕರಿತೇವೆ? ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ನಾವು ಸ್ಪೆಸಿಫಿಕಲಿ ಅದನ್ನು ಕರಿತೇವೆ. ದೇ ಸಪರೇಟೆಡ್ ದ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಸಿನ್ಸ್ ದೇ ವ್ಯಾರ್ ಬೇಸ್ಡ್ ಆನ್ ಅ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು 10 ಕ್ಲೋಸ್ ಆಗಿ ರಿಲೇಟ್ ಆಗಿರುವಂಥ ಸ್ಪೀಶೀಸ್ಗಳನ್ನು ಸಪರೇಟ್ ಮಾಡ್ತಾ ಹೋಗ್ತೇವೆ. ಬಿಕಾಸ್ ಯಾಕೆ ಅಂತ ಅಂದರೆ, ಸೊ ಕೆಲವು ಕ್ಯಾರೆಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿರ್ತೇವೆ ಅಲ್ವಾ. ನಂತರದಲ್ಲಿ ಆಲ್ಸೋ ದ ಆರ್ಟಿಫಿಷಿಯಲ್ ಸಿಸ್ಟಮ್ ಗೇವ್ ಈಕ್ವಲ್ ವೇಟೇಜ್ ಟು ದ ವೆಜಿಟೇಟಿವ್ ಆ್ಯಂಡ್ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆರ್ಟಿಫಿಷಿಯಲ್ ಸಿಸ್ಟಮು ವೆಜಿಟೇಟಿವ್ ಕ್ಯಾರೆಕ್ಟರ್ಗಳಿಗೂ ಕೂಡ ಕೊಡ್ತಾ ಇದೆ ಮತ್ತು ಸೆಕ್ಷುವಲ್, ನೀವು ಇಲ್ಲಿ ನೋಡ್ಬೋದು. ಸೊ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಆನ್ ದ ಆಂಡ್ರೋಶಿಯಮ್ ಅಂತ. ಆಂಡ್ರೋಶಿಯಮ್ ಇಸ್ ಅ ವಾಟ್ ಟೈಪ್ ಆಫ್ ಕ್ಯಾರೆಕ್ಟರ್? ಇಟ್ಸ್ ಅ ಸೆಕ್ಷುವಲ್ ಕ್ಯಾರೆಕ್ಟರ್, ರೈಟ್? ಸೊ ಎರಡಕ್ಕೂ ಈಕ್ವಲ್ ವೇಟೇಜ್ನ ಕೊಟ್ಟಿದೆ ಅಂತ ನಾವು ಇದರಲ್ಲಿ ಹೇಳ್ತಾ ಇದ್ದೇವೆ. ನಾವು ಮುಂದೆ ಹೋಗೋದಾದ್ರೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್, ದಿಸ್ ಇಸ್ ನಾಟ್ ಎಕ್ಸೆಪ್ಟಬಲ್ ಸಿನ್ಸ್ ವಿ ನೋ ದ್ಯಾಟ್ ಆಫನ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಮೋರ್ ಈಸಿಲಿ ಎಫೆಕ್ಟೆಡ್ ಬೈ ದ ಎನ್ವಿರಾನ್ಮೆಂಟ್. ಎಸ್, ಆಫ್ ಕೋರ್ಸ್. ಸೊ ಯಾವತ್ತೂ ಒಂದು ಪ್ಲಾಂಟಲ್ಲಿ ವೆಜಿಟೇಟಿವ್ ಕ್ಯಾರೆಕ್ಟರ್ಗಳಲ್ಲಿ ಬಹಳಷ್ಟು ಚೇಂಜಸ್ಗಳನ್ನು ನಾವು ನೋಡ್ಬೋದು. ಬೇಸ್ಡ್ ಆನ್ ವಿಚ್ ಒನ್? ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ ಎನ್ವಿರಾನ್ಮೆಂಟಲ್. ಫಾರ್ ಎಕ್ಸಾಂಪಲ್ ಡ್ರಾಟು, ಫ್ಲಡ್ಡು, ದೆನ್ ದ ವಾಟರ್ ಲಾಗಿಂಗು, ಇವೆಲ್ಲ ಆದಾಗ ಏನಾಗುತ್ತೆ ಅಂದರೆ ಸ್ಪೆಸಿಫಿಕಲಿ ಸೊ ಮಾರ್ಫಾಲಜಿಕಲಿ ಬದಲಾವಣೆಗಳನ್ನು ನೋಡ್ತೇವೆ ನಾವು. ಎಕ್ಸ್ಟರ್ನಲ್ ಅಪಿಯರೆನ್ಸಸ್ಗಳಲ್ಲಿ ಬದಲಾವಣೆಗಳನ್ನು ನೋಡಿದಾಗ ನಮಗೆ ಏನಾಗುವಂಥದ್ದು, ನಾವು ತಪ್ಪುಗಳನ್ನು ಮಾಡ್ಬೋದು. ಸೊ ಅದಕ್ಕೆ ಇನ್ನೊಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ತಗೊಂಡ್ಬಂದ್ರು. ಅದರ ಹೆಸರೇ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಏನಂತ ಹೇಳಿ? ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬಿಟ್ಟು. ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನಾವು ಹೇಗೆ ಡೆವಲಪ್ ಮಾಡಿದ್ದೇವೆ? ವಿಚ್ ಆರ್ ಬೇಸ್ಡ್ ಆನ್ ನ್ಯಾಚುರಲ್ ಎಫಿನಿಟೀಸ್ ಎಮಂಗ್ ದ ಆರ್ಗ್ಯಾನಿಸಮ್. ಸೊ ನೇಚರ್ ಟುವರ್ಡ್ಸ್ ದ ನೇಚರ್, ಯಾವ ಆರ್ಗ್ಯಾನಿಸಮ್ಗಳು ತನ್ನ ಒಲವನ್ನು ತೋರಿಸ್ತಾವೋ ಅದರ ಬೇಸಿಸ್ ಮೇಲೆ ನಾವು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನ್ಯಾಚುರಲ್ ಸಿಸ್ಟಮ್ ಆಫ್ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ತಂದಿದ್ದೇವೆ. ನಾಟ್ ಓನ್ಲಿ ದ ಎಕ್ಸ್ಟರ್ನಲ್ ಫೀಚರ್ಸ್ ಬಟ್ ಆಲ್ಸೋ ಇಂಟರ್ನಲ್ ಫೀಚರ್ಸ್ ಲೈಕ್ ಅಲ್ಟ್ರಾಸ್ಟ್ರಕ್ಚರ್, ಅನಾಟಮಿ, ಎಂಬ್ರಿಯಾಲಜಿ ಆ್ಯಂಡ್ ಫೈಟೋಕೆಮಿಸ್ಟ್ರಿ. ಸೊ ಸ್ಪೆಸಿಫಿಕಲಿ, ಸೊ ಇಲ್ಲಿ ನೋಡ್ರಿ, ಸೊ ಅದು ಆಮೇಲೆ ಯಾರು ಮಾಡಿದ್ದು ಅಂತ ಆಮೇಲೆ ನೋಡುವ. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ಗಳನ್ನು ನಾವು ಇನ್ವಾಲ್ವ್ ಮಾಡ್ತೇವೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಎಕ್ಸ್ಟರ್ನಲ್ ಮಾರ್ಫಾಲಜಿಯನ್ನು ಹೊರತಾಗಿ ಮತ್ತು ಯಾವುದನ್ನ ಯೂಸ್ ಮಾಡ್ತಾ ಇದ್ದೇವೆ? ನಾಟ್ ಓನ್ಲಿ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್, ವಿ ಆರ್ ಆಲ್ಸೋ ಯೂಸಿಂಗ್ ದ ಇಂಟರ್ನಲ್ ಫೀಚರ್ಸ್ ಸಚ್ ಆಸ್ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ದ ಎನಿ ಆಫ್ ದ ಸೆಲ್ ಆರ್ಗನಲ್ ಇರ್ಬೋದು, ಎನಾಟಮಿಯನ್ನು ನೋಡ್ತೇವೆ ನಾವು, ಎಂಬ್ರಿಯಾಲಜಿಯನ್ನು ನೋಡ್ತೇವೆ, ದಟ್ ಇಸ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಹೇಗೆ ಆಗ್ತದೆ, ಯಾವ್ಯಾವ ಸ್ಟೇಜಲ್ಲಿ ಒಳಗಾಗ್ತವೆ. ನಂತರದಲ್ಲಿ ಫೈಟೋಕೆಮಿಸ್ಟ್ರಿ ಅಂತ ನಾವೇನು ಕಲಿತೇವೆ. ಫೈಟೋಕೆಮಿಸ್ಟ್ರಿ ಅಂತ ಅಂದ್ರೆ ಏನು ಅಂದರೆ ದ ಕೆಮಿಕಲ್ ಸ್ಟ್ರಕ್ಚರ್ಗಳನ್ನು ನಾವು ಕಲಿತಾ ಹೋಗ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಆಂಟಿಬಯೋಟಿಕ್ಸ್ ಇರ್ಬೋದು, ಅದರಲ್ಲಿ ಪ್ರಿಪೇರ್ ಆಗುವಂಥದ್ದು, ಅದರಲ್ಲಿ ಪ್ರಿಪೇರ್ ಆಗುವಂಥ ರೆಸಿನ್ಸ್ ಇರ್ಬೋದು, ಅದರಲ್ಲಿ ಪ್ರಿಪೇರ್ ಆಗುವಂಥ ವ್ಯಾಕ್ಸ್ ಇರ್ಬೋದು, ಗಮ್ಸ್ ಇರ್ಬೋದು, ಆಲ್ಕಲಾಯ್ಡ್ಸ್ ಇರ್ಬೋದು, ಟರ್ಪಿನಾಯ್ಡ್ಸ್ ಇರ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೆಮಿಕಲ್ಸ್ ವಿಚ್ ಇಸ್ ಪ್ರಿಪೇರ್. ಸೆಲ್ ವಾಲ್ಗಳ ಫಾರ್ಮೇಷನ್ ಇರ್ಬೋದು, ಇವುಗಳನ್ನೆಲ್ಲ ಫೈಟೋಕೆಮಿಸ್ಟ್ರಿಯಲ್ಲಿ ನಾವು ಇನ್ವಾಲ್ವ್ ಮಾಡಿದಾಗ, ಸೊ ಅಲ್ಲಿ ವೆರೈಟೀಸ್ ಆಫ್ ಕೆಮಿಕಲ್ ಸ್ಟ್ರಕ್ಚರ್ಸ್ಗಳನ್ನು ನಾವು ಸ್ಟಡಿ ಮಾಡಿದಾಗ ನಾವು ಅದನ್ನು ಬೇರೆ ಥರದಲ್ಲಿ ಕ್ಲಾಸಿಫೈ ಮಾಡುವಂಥ ಎಲ್ಲ ಚಾನ್ಸಸ್ಗಳನ್ನು ನಾವು ನೋಡ್ತೇವೆ. ಸಚ್ ಕ್ಲಾಸಿಫಿಕೇಶನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ವಾಸ್ ಗಿವನ್ ಬೈ. ಸೊ ಈ ಥರದ ಕ್ಲಾಸಿಫಿಕೇಶನ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಜಾರ್ಜ್ ಬೆಂಥಮ್ ಆ್ಯಂಡ್ ಜೋಸೆಫ್ ಡಾಲ್ಟನ್ ಹುಕ್ಕರ್ ಅಂತ ಹೇಳಿ. ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನಿದೆ ಅಲ್ವಾ, ದ ನ್ಯಾಚುರಲ್ NATURAL ನ್ಯಾಚುರಲ್ ಸಿಸ್ಟಮ್
ಆಫ್ ಕ್ಲಾಸಿಫಿಕೇಶನ್ ಏನಿದೆ ಅಲ್ವಾ, ಸೊ ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಗೆ ಇನ್ನೊಂದು ಹೆಸರು ಕೂಡ ಕೊಡ್ತಾರೆ, ದಟ್ ಇಸ್ ಬೆಂಥಮ್ ಆ್ಯಂಡ್ ಹುಕ್ಕರ್ಸ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಹೇಳಿ, ಏನು ಬೆಂಥಮ್ ಆ್ಯಂಡ್ ಹುಕ್ಕರ್ಸ್ ಅಂತ ಕೂಡ ಕೊಡ್ತೇವೆ. ಸೊ ಇದನ್ನ 1 ಮಾರ್ಕ್ಸ್ಗೆ ಕ್ವಶನ್ಗೆ ಕೇಳ್ತಾರೆ, ಫಸ್ಟ್ ಇಯರ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳುವಂಥದ್ದು ಕ್ವಶನ್ನು. ಸೊ 1 ಮಾರ್ಕ್ಸ್ಗೆ ಕೇಳ್ತಾರೆ, ಏನಂತ ಕೇಳ್ತಾರೆ, ಹೂ ಪ್ರಪೋಸ್ಡ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿ, ನೀವು ಸ್ಪೆಲ್ಲಿಂಗ್ನ ತಪ್ಪು ಮಾಡದೆ ಜಾರ್ಜ್ ಬೆಂಥಮ್ ಆ್ಯಂಡ್ ಜೋಸೆಫ್ ಡಾಲ್ಟನ್ ಹುಕ್ಕರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಶಬ್ದವನ್ನು ಸರಿಯಾಗಿ ಬರದಲ್ಲಿ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಸಿಗುವಂಥದ್ದು. ಅದರ್ವೈಸ್ ನಿಮಗೆ ತಪ್ಪು ಮಾರ್ಕ್ಸ್ಗಳನ್ನು ಕಳೆಯಲಾಗ್ತದೆ. ಯಾಕೆ ಅಂತ ಅಂದರೆ, ನೀವು ಇಲ್ಲಿ ಜಾರ್ಜ್ ಮತ್ತು ಜೋಸೆಫ್ ಡಾಲ್ಟನ್ ಹುಕ್ಕರಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಮಾಡಿದಲ್ಲಿ ಸೊ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಾರ್ಕ್ಸ್ಗಳು ಸಿಗುವುದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಮಾರ್ಕ್ಸ್ ಬೇಕು ಅಂತ ಅಂದರೆ ನೀವು ಸ್ಪೆಲ್ಲಿಂಗ್ಗಳನ್ನು ಸರಿಯಾಗಿ ಬರಿಬೇಕು. ಸೊ ಎರಡು ಕ್ಲಾಸಿಫಿಕೇಶನ್ ಸಿಸ್ಟಮ್ಗಳಾದ್ವಾ. ಇನ್ನು 3ನೇದು ಹೋಗೋದಾದರೆ ದಟ್ ಇಸ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ನಿಮಗೆ ಕಾಣಿಸ್ತಾ ಇದೆ ಬೋಲ್ಡ್ ಲೆಟ್ರಲ್ಲಿ ಅಲ್ವಾ. ಬೇಸ್ಡ್ ಆನ್ ದಿಸ್ ಇಸ್ ಸ್ಪೆಸಿಫಿಕಲಿ ಬೇಸ್ಡ್ ಆನ್ ವಾಟ್, ಇವಲ್ಯೂಷನರಿ ರಿಲೇಷನ್ಶಿಪ್ಸ್ ಬಿಟ್ವೀನ್ ದ ವೇರಿಯಸ್ ಆರ್ಗ್ಯಾನಿಸಮ್ಸ್. ಓಕೆ, ಇಲ್ಲಿ ಏನು ಫೋಕಸ್ ಮಾಡ್ತಾ ಇದ್ರು, ಸೊ ಒಂದು ಪ್ಲಾಂಟ್ ಇದೆ, ಅದರ ಎನ್ಸಿಸ್ಟರು ಮತ್ತು ಅದರ ಪ್ರೋಜನಿ ಅಥವಾ ಅದು ಕ್ರಾಸ್ ಪಾಲಿನೇಟ್ ಆಗಿರುವಂಥ ಬೇರೆ ಒಂದು ಪ್ಲಾಂಟ್ಗಳ ಬೇಸಿಸ್ ಮೇಲೆ ನಾವು ಇಲ್ಲಿ ಅದರಲ್ಲಿ ಯಾವುದೇ ಥರದ ಇವಲ್ಯೂಷನರಿ ರಿಲೇಷನ್ಶಿಪ್ ಇದೆಯಾ, ಸೊ ಜೆನೆಟಿಕಲ್ ಮಾಡಿಫೈ ಆಗಲಿಕ್ಕೆ ಯಾವ ಥರದ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟ್ಗಳು ಚೂಸ್ ಆಗ್ತಾ ಇದ್ವು, ಕ್ರಾಸ್ ಪಾಲಿನೇಷನ್ ಆಗಬೇಕಾದ್ರೆ ಯಾವ ಥರದ ಕ್ಯಾರೆಕ್ಟರ್ಗಳನ್ನು ಚೂಸ್ ಮಾಡ್ಕೊಳ್ತಾ ಇದ್ವು. ಸೊ ಇದಕ್ಕೆ ಬೇರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಎನ್ಸಿಸ್ಟ್ರಲ್ ಹಿಸ್ಟ್ರಿ ಇದೆಯಾ. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಲೀಪ್, ದಟ್ ಇಸ್ ಇವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯಸ್ ಆರ್ಗ್ಯಾನಿಸಮ್ಸ್. ಸೊ ಅದಕ್ಕೆ ನಾವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಥವಾ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಕರೆದ್ವಿ. ದಿಸ್ ಅಸ್ಯೂಮ್ಸ್ ದಟ್ ಆರ್ಗ್ಯಾನಿಸಮ್ ಬಿಲಾಂಗಿಂಗ್ ಟು ದ ಸೇಮ್ ಟ್ಯಾಕ್ಸಾ ಹ್ಯಾವ್ ಕಾಮನ್ ಆನ್ಸೆಸ್ಟರ್ಸ್. ನೀವು ನೋಡ್ರಿ, ಸೇಮ್ ಒಂದೇ ಒಂದು ಟ್ಯಾಕ್ಸಾಕ್ಕೆ ಬಿಲಾಂಗ್ ಆಗುವಂಥ ಎಲ್ಲ ಒಂದು ಪ್ಲ್ಯಾಂಟ್ಗಳನ್ನು ಏನು ಒಂದೇ ಕಾಮನ್ ಆನ್ಸೆಸ್ಟರ್ ಇರಬಹುದು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ನಾವು ಸೆಕೆಂಡ್ ಇಯರ್ನಲ್ಲಿ ಒಂದು ಚಾಪ್ಟರ್ ಓದ್ತೇವೆ ಇವಲ್ಯೂಷನ್ ಅಂತ ಹೇಳಿ, ಅಲ್ಲಿ ನಾವು ಮಾರ್ಸುಪಿಯಲ್ಸ್ಗಳನ್ನು ನೋಡ್ತೇವೆ ವಿಚ್ ಹ್ಯಾಸ್ ಅ ಕಾಮನ್ ಆನ್ಸೆಸ್ಟರ್. ವಿ ನೌ ಯೂಸ್ ದ ಇನ್ಫಾರ್ಮೇಷನ್ ಫ್ರಮ್ ಮೆನಿ ಅದರ್ ಸೋರ್ಸಸ್ ಟು ಹೆಲ್ಪ್ ದ ರಿಸಾಲ್ವ್ ಡಿಫಿಕಲ್ಟೀಸ್ ಇನ್ ದ ಕ್ಲಾಸಿಫಿಕೇಶನ್. ರಿಮೆಂಬರ್ this is a successful type of classification system, but the success rate was very low because ನಮಗೆ ಫಾಸಿಲ್ಸ್ಗಳು ಸಿಕ್ಕೋದಿಲ್ಲ. ಫೈಲೋಜೆನೆಟಿಕ್ ಸಿಸ್ಟಮ್ ಅಲ್ಲಿ ನಾವು ಇವಲ್ಯೂಷನರಿ ರಿಲೇಷನ್ಶಿಪ್ ಓದಬೇಕು ಅಂತ ಅಂದರೆ ನಮಗೆ ಅವುಗಳ ಎನ್ಸಿಸ್ಟರ್ಗಳು ನಮಗೆ ಸಿಗ್ತಾ ಹೋಗಬೇಕು. ನಮಗೆ ಎನ್ಸಿಸ್ಟರ್ ಸಿಕ್ಕಲಿಲ್ಲ ಅಂದರೆ ನಾವು ಮಾಡುವಂಥದ್ದು ತುಂಬ ಕಷ್ಟ ಆಗ್ತದೆ ನಮಗೆ. ಸೊ ಹಾಗಾಗಿ ನಾವು ಏನು ಫೋಕಸ್ ಮಾಡಬೇಕು ಇಲ್ಲಿ, ಸೊ this is a system which is I'll tell you, this is definitely a particular successful system, but the rate of success is less because of the evolutionary not getting any fossils. Okay, so these became the more important when there is no supporting fossil. See, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, this became more important when there is no supporting fossil what evidence type of numerical taxonomy, which is now easily carried out using computers, is based on all observable characters. ಇಲ್ಲಿ ಸಿಂಪಲ್ ಆಗಿ ನಂಬರ್ ಆ್ಯಂಡ್ ಕೋಡ್ಸ್ ಆರ್ ಅಸೈನ್ ಟು ಆಲ್. ಏನು ಮಾಡ್ತಾರೆ, ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ನ್ಯೂಮರಿಕಲ್ ಟ್ಯಾಕ್ಸೋನಮಿಯಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೇವೆ, ದಟ್ ಇಸ್ PC-ಯನ್ನು ಯೂಸ್ ಮಾಡ್ತೇವೆ, ಡೇಟಾ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ ನಾವು ನಂಬರ್ನ ಪ್ರೊವೈಡ್ ಮಾಡ್ತೇವೆ, ಪ್ರತಿಯೊಂದು ಕ್ಯಾರೆಕ್ಟರಿಗೂ ಕೂಡ ಏನು ಮಾಡ್ತೇವೆ, ಸೊ ಕ್ಯಾರೆಕ್ಟರಿಗೆ ಕೂಡ ನಂಬರ್ನ ಪ್ರೊವೈಡ್ ಮಾಡ್ತೇವೆ. ನಮಗೆ ಏನು ಮಾಡ್ತೇವೆ, ಕ್ಯಾರೆಕ್ಟರ್ ಈಸ್ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್. ಎಲ್ಲ ಕ್ಯಾರೆಕ್ಟರ್ ವೆಜಿಟೇಟಿವ್ ಇರ್ಬೋದು ಅಥವಾ ಯಾವುದು ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅವುಗಳಿಗೆಲ್ಲ ಈಕ್ವಲ್ ಅಪಾರ್ಚುನಿಟಿಯನ್ನು ಕೊಟ್ಟು ಸೊ ಇವೇನು ಮಾಡ್ತವೆ, ಸೊ ಟ್ಯಾಕ್ಸೋನಮಿಕಲಿ ಅದನ್ನು ಬೇರೆ ಬೇರೆ ಫ್ಯಾಮಿಲಿಗಳಿಗೆ, ಕ್ಲಾಸ್ಗಳಿಗೆ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಹೋಗ್ತವೆ. ದ್ಯಾಟ್ ಇಸ್ ವಾಟ್ ದ ನ್ಯೂಮರಿಕಲ್ ಟ್ಯಾಕ್ಸೋನಮಿ ಇಸ್. ಇದು 4ನೇ ವೆರೈಟಿ ಆಯಿತಾ. ಇನ್ನು 5ನೇ ವೆರೈಟಿಗೆ ಬರುವಂಥದ್ದಾದರೆ ಸೈಟೋ ಟ್ಯಾಕ್ಸೋನಮಿ ಅಂತ ಹೇಳ್ಬಿಟ್ಟು. ಸೊ ಬೇಸ್ಡ್ ಆನ್ ದ ಸೈಟಾಲಜಿಕಲ್ ಇನ್ಫಾರ್ಮೇಷನ್ ಲೈಕ್ ಕ್ರೋಮೋಸೋಮ್ ನಂಬರ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಬಿಹೇವಿಯರ್ ಇರ್ಬೋದು. ಸೊ ರಿಮೆಂಬರ್ ದಿಸ್, ಇಲ್ಲೊಂದು ಕ್ವಶನ್ ಕೇಳಿದ್ದ ಈಗಾಗಲೇ, ಸೈಟೋ ಟ್ಯಾಕ್ಸೋನಮಿಯಲ್ಲಿ ಯೂಸ್ ಆಗುವಂತಹ ಕ್ಯಾರೆಕ್ಟರ್ಗಳು ಎಲ್ಲಿಂದ ಬಂದಿದ್ದಾವೆ, ಯಾವ ಕ್ಯಾರೆಕ್ಟರ್ಗಳನ್ನು ನಾವು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ. ಸೊ ದ್ಯಾಟ್ ಇಸ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಸೆಲ್ನ ಸ್ಟ್ರಕ್ಚರ್ ಇರ್ಬೋದು,
ಬಿಹೇವಿಯರ್ ಆಫ್ ದ ಸೆಲ್ ಇರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಏನು ಮಾಡ್ತೇವೆ, ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದೆಮ್ ಆಸ್ ಟು ಬಿ ಅ ಸೈಟೋಟ್ಯಾಕ್ಸಾನಮಿ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಅದನ್ನು ನಾವು ಹಾಕ್ತೇವೆ. ಕೊನೆಯದಾಗಿ ಬರುವಂಥದ್ದು ಕೀಮೋಟ್ಯಾಕ್ಸಾನಮಿ. ದಿಸ್ ಇಸ್ ಯೂಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಪ್ಲಾಂಟ್ ಟು ರಿಸಾಲ್ವ್ ದ ಕನ್ಫ್ಯೂಷನ್. ವೆರಿ ಸಿಂಪಲ್ ಮೆಥಡು. ನಾವು ತುಂಬ ಕೆಮಿಕಲ್ಸ್ಗಳು ಯಾವ ಕೆಮಿಕಲ್ಸ್ಗಳು ಈ ಒಂದು ಪ್ಲಾಂಟಲ್ಲಿ ಇದೆ ಅಂತ ಚೆಕ್ ಮಾಡಿಕೊಂಡು, ಸೊ ಅದರ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೇವೆ, ಕ್ಲಾಸಿಫಿಕೇಶನ್ ಸಿಸ್ಟಮ್ನ ಏನು ಮಾಡ್ತೇವೆ, ನಾವು ಪ್ಲಾಂಟ್ಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ದೀಸ್ ಆರ್ ದ ಸಿಕ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಮೊದಲನೇದು ಯಾವುದು, ಫಸ್ಟ್ ಒನ್ ಆರ್ಟಿಫಿಷಿಯಲ್ ಸಿಸ್ಟಮ್ ಗಿವನ್ ಬೈ ಲಿನೇಯಸ್. Then comes the natural system of classification given by George Bentham and Joseph Dalton Hooker. ನಂತರದಲ್ಲಿ phylogenetic system of classification. This is specifically based on the evolutionary relationship. Then comes the taxonomy, the three taxonomies: numerical, cyto and chemical. Chemotaxonomy. Numerical andre based on the numbering within the computer, using the computers. Cytotaxonomy andre ನಾವು ಸೈಟಾಲಜಿಕಲ್ ಇನ್ಫಾರ್ಮೇಷನ್ಸ್ ಅಂದರೆ ಸೆಲ್ನ ಇನ್ಫಾರ್ಮೇಷನ್ಸ್ಗಳನ್ನ ಕಲ್ತ್ಕೊಂಡು, ಸಚ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ಬೋದು, ದೆನ್ ಸ್ಟ್ರಕ್ಚರ್ ಇರ್ಬೋದು, ಸೆಲ್ನ ಸ್ಟ್ರಕ್ಚರ್ನ ನಾವು ನೋಡ್ಬಿಟ್ಟು, ಮತ್ತೊಂದು ಬಿಹೇವಿಯರ್ ಆಫ್ ದ ಸೆಲ್, ದಟ್ ಇಸ್ ಸೆಲ್ ಸಿಗ್ನಲಿಂಗ್ ಎಲ್ಲ ಬರುವಂಥದ್ದು ಅದರಲ್ಲಿ, ಆಯಿತಾ. ನಂತರದಲ್ಲಿ ಕೀಮೋಟ್ಯಾಕ್ಸನಮಿ, ದಟ್ ಯೂಸಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಇಲ್ಲಿ ಸ್ಪೆಸಿಫಿಕಲಿ ಯಾವ ಕೆಮಿಕಲ್ಸ್ಗಳನ್ನು ಅದು ಜನರೇಟ್ ಮಾಡ್ತದೆ, ಇದರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಕೆಮಿಕಲ್ ಟ್ಯಾಕ್ಸನಮಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮೂವಿಂಗ್ ಟು ದ ನೆಕ್ಸ್ಟ್ ಥಿಂಗ್. ಸೊ ಮೊದಲನೇ ಒಂದು ಪರ್ಟಿಕ್ಯುಲರ್ ಏನು ನೋಡೋಣ, ಕ್ಲಾಸನ್ನು ನೋಡೋಣ, ದಟ್ ಇಸ್ ಆಲ್ಗೆ. ಯಾವುದು, ಆಲ್ಗೆಯನ್ನು ನೋಡುವ ನಾವು, ಆಯಿತಾ. ಓಕೆ, ಸೊ ಸಾರಿ, ದಿಸ್ ದ ಓಕೆ ಆಲ್ಗೆಯನ್ನು ನೋಡೋಣ ಮೊದಲಾಗಿ. ಓಕೆ, ಆಲ್ಗೆ ಆರ್ ಕ್ಲೋರೋಫಿಲ್ ಬ್ಯಾರಿಂಗ್ ಸಿಂಪಲ್ ಥ್ಯಾಲಾಯ್ಡ್ ಆಟೋಟ್ರೋಫಿಕ್ ಆ್ಯಂಡ್ ಲಾರ್ಜ್ಲಿ ಅಕ್ವೆಟಿಕ್ ಆರ್ಗ್ಯಾನಿಸಮ್ಸ್. ಸೊ ಇದು ಏನಿದು, ಇದು ಹ್ಯಾಬಿಟ್ ಅಂತ ಕರಿತೇವೆ. ಈ ಒಂದು ಕ್ಯಾರೆಕ್ಟರ್ಗೆ ಏನಂತ ಕರಿತೇವೆ, ಹ್ಯಾಬಿಟ್ ಅಂತ ಕರಿತೇವೆ. ಏನು, ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಇವುಗಳನ್ನ ನಾವು ಎಲ್ಲಿ ನೋಡ್ತೇವೆ, ಇವುಗಳಲ್ಲಿ ಕ್ಲೋರೋಫಿಲ್ ಇದೆ ಡೆಫಿನೆಟ್ಲಿ, ಆಯಿತಾ. ನಂತರದಲ್ಲಿ ಸಿಂಪಲ್ ಸ್ಟ್ರಕ್ಚರ್ಗಳನ್ನು ಹೊಂದಿರ್ತವೆ. ಥ್ಯಾಲಾಯ್ಡ್ ಇರುತ್ತೆ, ದಟ್ ಇಸ್ ದ ಥ್ಯಾಲಾಯ್ಡ್ ಅಂದರೆ ಬಾಡಿ ಆಫ್ ದ ಪರ್ಟಿಕ್ಯುಲರ್ ಆಲ್ಗೆಗೆ ಥ್ಯಾಲಾಯ್ಡ್ ಅಂತ ಕರಿತೇವೆ. ಆಟೋಟ್ರೋಫಿಕ್ ಆಗಿರ್ತದೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ನಂತರದಲ್ಲಿ ಅಕ್ವೆಟಿಕ್ ಆಗಿರ್ತವೆ. ಅಕ್ವೆಟಿಕ್ ಅಂದರೆ ಫ್ರೆಶ್ ವಾಟರ್ ಮತ್ತು ಮರೈನ್ ವಾಟರ್. ದೇ ಒಕ್ಕರ್ ಇನ್ ಅ ವೆರೈಟಿ ಆಫ್ ಹ್ಯಾಬಿಟ್ಯಾಟ್ಸ್. ಈಗ ಹ್ಯಾಬಿಟ್ಯಾಟ್ಸ್ಗಳನ್ನು ನೋಡಿದ್ರೆ ಎಲ್ಲೆಲ್ಲಿ ಇರ್ತವೆ, ಸ್ಟೋನ್ಸು, ಸಾಯಿಲ್ಸು, ವುಡ್ಸು. ಸಮ್ ಆಫ್ ದೆಮ್ ಆಲ್ಸೋ ಒಕ್ಕರ್ ಇನ್ ಅಸೋಸಿಯೇಷನ್ ವಿತ್ ದ ಫಂಗೈ. ಅದಕ್ಕೆ ನಾವು ಲೈಕೆನ್ಸ್, ನಿಮ್ಮ ಕೆಲವೊಬ್ರು ಹೇಳ್ತೀರಾ ಲಿಚೆನ್ಸ್ ಅಂತ ಕೂಡ ಹೇಳ್ತೀರಾ, ನೋ ವರೀಸ್ ಹಾಗೂ ಕೂಡ ಹೇಳ್ಬೋದು. ಆ್ಯಂಡ್ ಸಮ್ ಆರ್ ವಿತ್ ದ ಆ್ಯನಿಮಲ್ಸ್. ಸೊ ಅದು ಸ್ಲಾತ್ ಬ್ಯಾರಲ್ಲಿ ನಾವು ನೋಡುವಂಥದ್ದು. ಸೊ ಇದು ಏನು, ಹ್ಯಾಬಿಟ್ ಅಂತ ಕರಿಬೋದು ನಮಗೆ. ಸೊ ಉಳ್ಕೊಳ್ಳುವಂಥ ಜಾಗ ಇದೇನಿದೆ, formed by the association, the symbiotic association with which one, the fungi and the algae. ಸೊ ಅದರಲ್ಲಿ ಒಂದನ್ನು ನಾವು ರಿಮೂವ್ ಮಾಡಿದ್ರೆ ಕೂಡ ಫಂಗೈ ಪ್ಲಸ್ ಆಲ್ಗೆ, ಇದರಲ್ಲಿ ಯಾವುದೋ ಒಂದು ಕಾಂಬಿನೇಷನ್ನ ಕೂಡ ನಾವು ರಿಮೂವ್ ಮಾಡಿದ್ರೆ ಸೊ ಮತ್ತೊಂದು ಸರ್ವೈವ್ ಆಗೋದಿಲ್ಲ. ಹಾಗಾಗಿ ಒನ್ ಈಸ್ ಗೋಯಿಂಗ್ ಟು ಬಿ ಡಿಪೆಂಡಿಂಗ್ ಅಪಾನ್ ದ ಅದರ್. ಓಕೆ, Okay, let's moving on to the next one. The form and the size of the algae is highly variable. ಈಗ ಸೈಜನ್ನು ನೋಡುವಂಥದ್ದಾದರೆ, ನಾವು ಸೈಜನ್ನು ಫೋಕಸ್ ಮಾಡುವಂಥದ್ದಾದರೆ, ಐ ಜಸ್ಟ್ ಚೇಂಜ್ ದಿಸ್ ಒನ್. ಸೊ ನಿಮಗೆ ಕಣ್ಣಿಗೆ ತೊಂದರೆ ಆಗ್ತಾ ಇರ್ಬೋದು. ಸೈಜನ್ನು ನಾವು ನೋಡೋದಾದರೆ ತುಂಬ ವೆರೈಟೀಸ್ ಆಫ್ ಸೈಜನ್ನು ನೋಡ್ತೇವೆ ನಾವು. ಬಟ್ ಸೊ ಸ್ಪೆಸಿಫಿಕಲ್ ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋಗ್ತಾನೆ. ಸೊ ನಾನು ನಿಮಗೆ ಪೆನ್ ಕಲರ್ನ ಚೇಂಜ್ ಮಾಡಿ ನಮಗೆ ಹೇಳ್ತಾ ಹೋಗ್ತಾನೆ, ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೆ. ಕೊಲೋನಿಯಲ್ ಫಾರ್ಮಿಗೆ ಎಕ್ಸಾಂಪಲ್ ಆಗಿ ಯಾವುದನ್ನು ಕೊಡ್ತಾನೆ, ವೋಲ್ವಾಕ್ಸನ್ನು ಕೊಡ್ತಾನೆ. ಯಾವುದನ್ನು ಕೊಡ್ತಾನೆ, ಕೊಲೋನಿಯಲ್ ಫಾರ್ಮಿಗೆ ವೋಲ್ವಾಕ್ಸನ್ನು ಎಕ್ಸಾಂಪಲ್ ಕೊಡ್ತಾನೆ. ನಂತರದಲ್ಲಿ ಬರುವಂಥದ್ದು ಫಿಲಮೆಂಟಸ್ ಆಲ್ಗೆಗೆ ಯಾವ ಎಕ್ಸಾಂಪಲನ್ನು ಕೊಡ್ತಾನೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಯುಲೋಥ್ರಿಕ್ಸ್ ಮತ್ತು ಸ್ಪೈರೋಗೈರಾ ಅನ್ನೋ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ಗಳನ್ನು ಕೊಡ್ತಾನೆ. ಯುಲೋಥ್ರಿಕ್ಸ್ ಮತ್ತು ಸ್ಪೈರೋಗೈರಾ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಡಯಾಗ್ರಾಮನ್ನು ನಾನು ತೋರಿಸ್ತೇನೆ, ಒಂದು ನಿಮಿಷ. diagrams, I'll just show the diagrams for you people. Okay, sorry. So
ಸೊ ಡಯಾಗ್ರಾಮ್ಗಳನ್ನು ಕೊನೆಯಲ್ಲಿ ತೋರಿಸ್ತೇನೆ. ಸೊ ಯುಲಾಥ್ರಿಕ್ಸ್ ಮತ್ತು ಸ್ಪೈರೋಗೈರಾ, ಯುಲಾಥ್ರಿಕ್ಸ್ ಮತ್ತು ಸ್ಪೈರೋಗೈರಾ. ಓಕೆ, ಎಕ್ಸಾಂಪಲ್. ಸೊ ದೀಸ್ ಆರ್ ದ ಫಿಲಮೆಂಟಸ್ ಆಲ್ಗೆ. ಫಿಲಮೆಂಟಸ್ ಅಂದರೆ ಒಂದು ಸೆಲ್ಲು ಇನ್ನೊಂದು ಸೆಲ್ಲಿಗೆ ಜಾಯಿನ್ ಆಗಿ ಸೊ ಈ ಥರ ಸ್ಟ್ರಕ್ಚರ್ಗಳನ್ನು, ಉದ್ದನೆಯ ಸ್ಟ್ರಕ್ಚರ್ಗಳನ್ನು ಫಾರ್ಮ್ ಮಾಡಿರ್ತವೆ. ಅದಕ್ಕೆ ನಾವು ಏನಂತ ಕರಿತೇವೆ? ಫಿಲಮೆಂಟಸ್ ಅಂತ ಕರಿತೇವೆ. ಕಾಲೋನಿಯಲ್ ಅಂದರೆ ಒಂದೇ ಕಾಲೋನಿಯಲ್ಲಿ ಎಲ್ಲ ಸೆಲ್ಗಳು ಒಟ್ಟಿಗೆ ಇರ್ತವೆ, ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಕಾಲೋನಿಯಲ್ ಇರ್ತವೆ. A few marine forms such as kelps form massive plant bodies. ಸೊ ಇದು ಕೂಡ ಇಂಪಾರ್ಟೆಂಟು. ಸೊ ಮೆರೈನ್ ಆಲ್ಗೆಗೆ ಯಾವುದು ಎಕ್ಸಾಂಪಲ್ ಅಂತ ಕೇಳಿದ್ರೆ ಕೆಲ್ಪ್ಸ್ ಅಂತ ಆನ್ಸರ್ ಮಾಡಬೇಕು. ಮೆರೈನ್ ಆಲ್ಗೆಗೆ ಯಾವುದು? ಕೆಲ್ಪ್ಸ್ ಇಸ್ ದ ಎಕ್ಸಾಂಪಲ್. ಸೊ ಐ ಹೋಪ್ ಯು ರಿಮೆಂಬರ್ ದಿಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ ಆಲ್ಗೆ ಈಗ ಬರುವಂಥದ್ದು ದ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್. ಸೊ ಯಾವ್ಯಾವ ಥರ ರೀಪ್ರೊಡಕ್ಷನ್ ಆಗ್ತದೆ ಅಂತ ನೋಡುವ, ಆಯಿತಾ? ಸೊ ಆಲ್ಗೆ ರಿಪ್ರೊಡ್ಯೂಸ್ ಬೈ ವೆಜಿಟೇಟಿವ್ಲಿ. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇದೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ, ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ಗಳನ್ನು ನೋಡುತ್ತೇವೆ, ಆಯಿತಾ? ನೋಡುವ. ಸೊ ವೆಜಿಟೇಟಿವ್, ಇಲ್ಲಿ ಒಂದು ಕ್ವಶನ್ ಕೇಳ್ತಾನೆ, ಆಲ್ಗೆಯ ರಿಪ್ರೊಡಕ್ಷನ್ ಮೇಲೆ ಒಂದು ಕ್ವಶನ್ ಬರ್ತದೆ, ನಾನು ಡಿಸ್ಕಸ್ ಮಾಡ್ತೇನೆ ಲೇಟರ್ ಆನ್. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇಸ್ ಬೈ ಫ್ರಾಗ್ಮೆಂಟೇಷನ್. ಒಂದು ಸಿಂಪಲ್ ಪ್ರೊಸೆಸ್ ಇದೆ ಫ್ರಾಗ್ಮೆಂಟೇಷನ್ ಅಂತ ಹೇಳ್ಬಿಟ್ಟು. ಈಚ್ ಫ್ರಾಗ್ಮೆಂಟ್ಸ್ ಡೆವಲಪ್ ಇಂಟು ಥ್ಯಾಲಸ್. ಸೊ ಫ್ರಾಗ್ಮೆಂಟೇಷನ್ ಅಂದರೆ ಏನು ಅಂತ ಕೇಳ್ಬೋದು. ಹಿಯರ್ ದ ಬ್ರೇಕೇಜ್ ಆಫ್ ದ ಸೆಲ್ ಟೇಕ್ಸ್ ಪ್ಲೇಸ್ ಆಕ್ಸಿಡೆಂಟಲಿ ಆರ್ ಬೈ ದ ಪರ್ಪಸ್ ಇಟ್ ಸೆಲ್ಫ್. ಸೊ ಫ್ರಾಗ್ಮೆಂಟೇಷನ್ ಆದಾಗ ಪ್ರತಿಯೊಂದು ಫ್ರಾಗ್ಮೆಂಟ್ಸ್ಗಳು, ಒಂದು ಸೆಲ್ ಇದೆ ಅಂತ ಅಂದರೆ ಈ ಥರ, ಸೊ ಅದು ಡಿವೈಡ್ ಆಗಿ 2 ಸೆಲ್ಗಳನ್ನು ಫಾರ್ಮ್ ಮಾಡ್ಕೊಂಡಿದೆ ಅಂದರೆ, ಸೊ ಇದನ್ನು ನಾವು ಫ್ರಾಗ್ಮೆಂಟ್ಸ್ ಅಂತ ಕರಿತೇವೆ. ಇದರಲ್ಲಿ ಏನಂತ ಕರಿತೇವೆ? ಫ್ರಾಗ್ಮೆಂಟ್ಸ್ ಅಂತ ಕರಿತೇವೆ. ಈ ಫ್ರಾಗ್ಮೆಂಟ್ಸ್ಗಳು ಏನಾಗ್ತವೆ ಅಂತಂದರೆ, ಈ ಫ್ರಾಗ್ಮೆಂಟ್ಸ್ಗಳು, ಪ್ರತಿಯೊಂದು ಫ್ರಾಗ್ಮೆಂಟ್ಸ್ಗಳು ಏನಾಗಿ ಆ್ಯಕ್ಟ್ ಆಗ್ತವೆ? ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ದ ಥ್ಯಾಲಸ್. ಒಂದು ಹೊಸ ಥ್ಯಾಲಸ್ ಆಗಿ ಮುಂದೆ ಆ್ಯಕ್ಟ್ ಆಗುತ್ತೆ. ಯಾವುದು? ಪರ್ಟಿಕ್ಯುಲರ್ಲಿ ಈ ಫ್ರಾಗ್ಮೆಂಟ್ಸ್ಗಳು. ಓಕೆ, ಅಸೆಕ್ಷುವಲ್ ಅದು ಒಂದು ಏನಾಯಿತು? ಫ್ರಾಗ್ಮೆಂಟೇಷನ್ ಇಸ್ ದ ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್. ಒಂದನೇದಾಯಿತು. ಈಗ ಎರಡನೇದಕ್ಕೆ ಬಂದರೆ, that is asexual reproduction is by the production of different types of spores. Sporesಗಳನ್ನು ಫಾರ್ಮ್ ಮಾಡೋಂಥದ್ದು. ಮೋಸ್ಟ್ ಕಾಮನ್ is going to be zoospore. Zoospore are those kinds of spore which has the locomotion. ಇದಕ್ಕೇನಿದೆ? ಮೂವ್ಮೆಂಟ್ ಇದೆ. ದಟ್ ಮೀನ್ಸ್ ವಾಟ್? ಮೊಟಿಲಿಟಿಯನ್ನು ಹೊಂದಿದ್ದಾವೆ. ಸೊ ಏನನ್ನ ಹೊಂದಿದ್ದಾವೆ? ಕಾಲ್ ದೆಮ್ ಟು ಬಿ ಆಸ್ ದ zoospores. ಸೊ ಮೊಟ್ಟ ಮೊದಲಾಗಿ ಯಾವುದ್ರ ಮೇಲೆ ನಡೆಯುತ್ತೆ? It is going to run according to on what basis it is going to run. ಸೊ ಮೊಟ್ಟ ಮೊದಲು ಏನು ನಡೆಯುತ್ತೆ? ಮೊದಲು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ? ಫ್ರಾಗ್ಮೆಂಟೇಷನ್ ಅಲ್ಲಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಫಾರ್ಮೇಷನ್ ಆಫ್ zoospores. ರಿಮೆಂಬರ್ ದಿಸ್, ಆಲ್ಗೆಯಲ್ಲಿ zoosporesಗಳ ಫಾರ್ಮೇಷನ್ ಆಗ್ತವೆ. ದೆನ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೇಗಾಗ್ತದೆ? ವೆಜಿಟೇಟಿವ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಪ್ರೊಸೆಸ್ ನೌನ್ ಆಸ್ ವಾಟ್? ದ ಫ್ರಾಗ್ಮೆಂಟೇಷನ್. ಐ ಹೋಪ್ ಯು ರಿಮೆಂಬರ್ ದಿಸ್. ಯಾವುದು? ಫ್ರಾಗ್ಮೆಂಟೇಷನ್ ಇಂದ ಆಗುವಂಥದ್ದು. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ದೇ ಆರ್ ಫ್ಲೆಜೆಲ್ಲೇಟೆಡ್. ಸಿ, ಸೊ zoosporesಗಳ ಒಂದು ಕ್ಯಾರೆಕ್ಟರ್ನ ಹೇಳ್ತಾ ಇದ್ದಾನೆ. ಫ್ಲೆಜೆಲ್ಲೇಟೆಡ್, ದಟ್ ಇಸ್ ಮೀನ್ ಮೊಟೈಲ್, ಆ್ಯಂಡ್ ಆನ್ ಜರ್ಮಿನೇಷನ್ ದೇ ಗಿವ್ ರೈಸ್ ಟು ನ್ಯೂ ಪ್ಲಾಂಟ್ಸ್. ವೆರಿ ಸಿಂಪಲ್ ಥಿಂಗ್. ಸೊ ಅವುಗಳಲ್ಲಿ ಮೊಟಿಲಿಟಿ ಇದೆ ಅಂತ ಹೇಳಿದ್ನಲ್ವಾ? ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೊಟಿಲಿಟಿಯನ್ನು ಬರ್ದಿದ್ದು, ಇಲ್ಲೂ ಕೂಡ ಅವನು ಮೆನ್ಷನ್ ಮಾಡಿದ್ದಾನೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಈಗ ಬರುವಂಥದ್ದು ಮೂರನೇದು ಯಾವುದು? ದಿಸ್ ದ ಥರ್ಡ್ ಒನ್. That is sexual reproduction takes place through the fusion. Important ನೆನ್ಪಿಟ್ಕೋಬೇಕು, fusion of 2 gametes. So this is what sexual reproduction is stated. Simple and ಈಸಿಯಾಗಿ ಅರ್ಥ ಆಗುವಂಥದ್ದು. ಸಿಂಪಲ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ಆಗುತ್ತೆ ಅಂತ ಅಂದರೆ, 2 ಗ್ಯಾಮೆಟ್ಸ್ಗಳು ಏನಾದಾಗ ಒಂದಾದಾಗ ಸೊ ಹೊಸ ಒಂದು ಪ್ಲಾಂಟನ್ನು ಉತ್ಪತ್ತಿ ಮಾಡಿಕೊಡ್ತವೆ. ದೀಸ್ ಗ್ಯಾಮೆಟ್ಸ್ ಕ್ಯಾನ್ ಬಿ ಫ್ಲಾಜೆಲೇಟೆಡ್. ಫ್ಲಾಜೆಲೇಟೆಡ್ ಅಂದರೆ ಫ್ಲಾಜೆಲೇಟೆಡ್ ಕೂಡ ಆಗಿರಬಹುದು, ಆ್ಯಂಡ್ ಸಿಮಿಲರ್ ಇನ್ ಸೈಜ್ ಇರ್ಬೋದು. ಇಲ್ಲಿ ಒಂದು ನಿಮಿಷ ನಾನು ಕಲರ್ ಚೇಂಜ್ ಮಾಡ್ತೇನೆ ಇಲ್ಲಿಗೆ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆಲ್ಗೆಯನ್ನು 3 ಮಾರ್ಕ್ಸ್ಗೆ ಕೇಳುವಂಥದ್ದು ಅಥವಾ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರ್ತವೆ. ದಿಸ್ ಪ್ಯಾರಾ ಇಸ್ ಇಂಪಾರ್ಟೆಂಟ್ ಅಂತಲೇ ತಗೋಬೋದು, 5 ಮಾರ್ಕ್ಸ್. ಆ್ಯಂಡ್ ಆಲ್ಸೋ ಫಾರ್ CET, ಯಾರು CET ಮತ್ತು ನೀಟನ್ನು ರಿಪೀಟರ್ಸ್ ಆ್ಯಂಡ್ ಆಲ್ ದೋಸ್ ಹೂ ಆರ್ ದೇರ್. ಸೊ ನೀವು ನೋಡ್ತಾ ಇದ್ರೆ there are three different varieties of sexual reproduction can be seen. ಮೊದಲನೇದು ಬಂದು ಐಸೋಗ್ಯಾಮಸ್, ಎರಡನೇದು ಬಂದು ಅನೈಸೋಗ್ಯಾಮಸ್, ಮೂರನೇದು ಬಂದು ಊಗ್ಯಾಮಸ್ ಅಂತ ಹೇಳಿ. ಸೊ ಇಲ್ಲಿ 3 ವಿಧದ ಸೆಕ್ಷುವಲ್ ರಿಪ್ರೊಡಕ್ಷನ್ಗಳು ಆಲ್ಗೆಯಲ್ಲಿ ನಡೆಯುವಂಥದ್ದು. ಹೇಗೆ ನಡೀತದೆ ಅಂತ ಒನ್ ಬೈ ಒನ್ ವಿ ವಿಲ್ ಲುಕ್ ಇನ್ ಟು ದಿಸ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನೋಡಿ,
the gametes can be flagellated or and similar in size. ಏನಾಗಬೇಕು, ಫ್ಲಾಜೆಲ್ಲಾ ಇರಬೇಕು ಮತ್ತು ಕ್ಯಾನ್ ಬಿ, ಇಟ್ ಶುಡ್ ನಾಟ್ ಕಂಪಲ್ಸರಿ ಫ್ಲಾಜೆಲ್ಲಾ ಇರಲೇಬೇಕು ಅಂತ ಇಲ್ಲ, ಫ್ಲಾಜೆಲ್ಲಾ ಇರಬೇಕು, ಆದರೆ ಸಿಮಿಲರ್ ಸೈಜ್ ಇಸ್ ಗೋಯಿಂಗ್ ಟು ಬಿ ವೆರಿ ಮಸ್ಟ್ ಆ್ಯಂಡ್ ಶುಡ್. ಇದರಲ್ಲಿ ಐಸೋಗ್ಯಾಮಸ್ ಅಲ್ಲಿ ಏನಾಗಿರಬೇಕು, ಸಿಮಿಲರ್ ಸೈಜ್ ಅನ್ನ ಹೊಂದಿರಬೇಕು. ಎರಡು ಗ್ಯಾಮೆಟ್ಸ್ಗಳು, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ಗಳು ಏನಾಗಿರಬೇಕು, ಸಿಮಿಲರ್ ಸೈಜ್ ಅನ್ನ ಹೊಂದಿರಬೇಕು. ಸಿಮಿಲರ್ ಸೈಜ್, ಸೊ ಅದನ್ನ ನಾವು ಎಲ್ಲಿ ನೋಡ್ತೇವೆ, ಫ್ಲಾಜೆಲ್ಲಾ ಮತ್ತೆ ಸಿಮಿಲರ್ ಸೈಜ್ ಅನ್ನ ಇರುವಂತ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ನಾವು ಯುಲಾಥ್ರಿಕ್ಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ನೋಡ್ತೇವೆ. ಯಾವ್ದ್ರಲ್ಲಿ, ಯುಲಾಥ್ರಿಕ್ಸ್. ನೆಕ್ಸ್ಟ್ ಬಂದು ಉಲಾಥ್ರಿಕ್ಸ್ ಅಂತ ಕೂಡ ಅದನ್ನ ಕರಿತೇವೆ, ಆಯ್ತಾ. ನೆಕ್ಸ್ಟ್ ನಾನ್ ಫ್ಲಾಜೆಲ್ಲೇಟೆಡ್. ಸೊ ನಾ ಹೇಳಿದ್ದೆ ನಿಮಗೆ, ಫ್ಲಾಜೆಲ್ಲಾ ಇರಲೇಬೇಕು ಅಂತ ಇಲ್ಲ, ಮೊಟಿಲಿಟಿ ಇರಲೇಬೇಕು ಅಂತ ಇಲ್ಲ, ಬಟ್ ಇಟ್ ಶುಡ್ ಬಿ ಹ್ಯಾವಿಂಗ್ ವಾಟ್, ಸೊ ಅದರಲ್ಲಿ ಸಿಮಿಲರ್ ಸೈಜನ್ನು ಹೊಂದಿರಬೇಕು. ನಾನ್ ಮೊಟೈಲ್ ಆದರೂ ನಡೆಯುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್, ಬಟ್ ನೋಡಿ ಸಿಮಿಲರ್ ಇನ್ ಸೈಜ್ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಆ ಎಕ್ಸಾಂಪಲ್ ಯಾವುದು, ದಟ್ ಇಸ್ ಸ್ಪೈರೋ ಗೈರಾ. ಯಾವುದು ಎಕ್ಸಾಂಪಲ್, ಮೊಟಿಲಿಟಿ ಹೊಂದಿಲ್ಲ ಸ್ಪೈರೋ ಗೈರಾ, ಆದರೆ ಅವುಗಳ ಗ್ಯಾಮೆಟ್ಗಳು ಸಿಮಿಲರ್ ಆಗಿರ್ತವೆ. ಅಂತ ಒಂದು ರಿಪ್ರೊಡಕ್ಷನ್ಗೆ ನಾವು ಐಸೋಗ್ಯಾಮಸ್ ರಿಪ್ರೊಡಕ್ಷನ್ ಅಂತ ಕರಿತೇವೆ, ಆಯ್ತಾ. ಸೊ ಎರಡನೇದು, ದಿಸ್ ಇಸ್ ದ ಫಸ್ಟ್ ಒನ್ ಆಯಿತು. ಈಗ ಎರಡನೇದು ನೋಡೋದಾದ್ರೆ ನಾವು, ಸೊ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ಡಿಸ್ಸಿಮಿಲರ್ ಇನ್ ಸೈಜ್. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಏನು, ಸೈಜ್ ಡಿಸ್ಸಿಮಿಲರ್ ಇರಬೇಕು. ಸೊ ದೇ ಐದರ್ ಬಿ ಮೊಟೈಲ್ ಆರ್ ನಾನ್ ಮೊಟೈಲ್, ದಟ್ ಡಸಂಟ್ ರಿಪ್ರೆಸೆಂಟ್ಸ್ ಇನ್ ಅ ಸ್ಪೀಶೀಸ್ ಆಫ್, ಇದು ಯಾವ್ದು ಎಕ್ಸಾಂಪಲ್ ಅಂತ ತಗೊಂಡ್ರೆ ಎಡೋರಿನಾ ಅಂತ ಹೇಳಿ. ಯಾವುದು, ಎಡೋರಿನಾ, EUDORINA, ಎಡೋರಿನಾ ಮೆಥಡಾಲಜಿ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸೊ ಸೈಜ್ ಡಿಸ್ಸಿಮಿಲರ್ ಗ್ಯಾಮೆಟ್ಸ್ಗಳನ್ನು ನೋಡ್ಬೋದು ನಾವು, ಆಯ್ತಾ. ಕೊನೆಯದಾಗಿ ಬರುವಂಥದ್ದು ಊಗ್ಯಾಮೆಸ್, ದ ಫ್ಯೂಷನ್ ಬಿಟ್ವೀನ್ ಒನ್ ಲಾರ್ಜ್, ವೆರಿ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಸ್ಪೆಸಿಫಿಕಲಿ ಒನ್ ಲಾರ್ಜ್ ವಿಚ್ ಇಸ್ ನಾನ್ ಮೊಟೈಲ್, ಅಂದರೆ ಸ್ಟ್ಯಾಟಿಕ್ ಇರುವಂಥದ್ದು, ಫೀಮೇಲ್ ಗ್ಯಾಮೆಟ್. ಓಕೆ, ಕಂಡೀಷನ್ ಏನು ಅಂತ ಕೇಳ್ಬೋದು. ಸೊ ಊಗ್ಯಾಮೆಸ್ ಅಲ್ಲಿ ಏನಾಗ್ತದೆ, ದ ಫೀಮೇಲ್ ಗ್ಯಾಮೆಟ್, ಮೊದಲು ಮೇಲ್ ಗ್ಯಾಮೆಟ್ ಬರ್ಕೊಂಡ್ಬಿಟ್ಟಿದ್ದಾನೆ. ಸೊ ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಅಲ್ವಾ, ಇಲ್ಲಿ ಬರೆದ್ಬಿಡ್ತಾನೆ. ಫೀಮೇಲ್ ಗ್ಯಾಮೆಟ್ ಏನಾಗಬೇಕು, ಸೊ ಅದು ಸೈಜಲ್ಲಿ ದೊಡ್ಡದಾಗಿರಬೇಕು, ಲಾರ್ಜ್ ಆಗಿರಬೇಕು, ಆ್ಯಂಡ್ ನಾನ್ ಮೊಟೈಲ್ ಆಗಿರಬೇಕು, ದಟ್ ಇಸ್ ಸ್ಟ್ಯಾಟಿಕ್, ಇಟ್ ಶುಡ್ ನಾಟ್ ಮೂವ್, ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಮೇಲ್ ಗ್ಯಾಮೆಟ್ ಏನಾಗಿರಬೇಕು, ಸ್ಮಾಲರ್ ಇರಬೇಕು ಕಂಪೇರ್ಡ್ ಟು ದ ಫೀಮೇಲ್ ಗ್ಯಾಮೆಟ್, ಆ್ಯಂಡ್ ಇಟ್ ಶುಡ್ ಬಿ ವಾಟ್, ಮೊಟೈಲ್. ಓಕೆ, ಮೊಟೈಲ್ ಆಗಿರಬೇಕು. ಈ ಎರಡು ಕಂಡೀಷನ್ಗಳನ್ನ ಇರುವಂತಹ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ನಾವು ಊಗ್ಯಾಮಸ್ ಅಂತ ಕರಿತೇವೆ. ಅದಕ್ಕೆ ಎಕ್ಸಾಂಪಲ್ಲು ವೋಲ್ವಾಕ್ಸ್ ಮತ್ತು ಫ್ಯೂಕಸ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ವೋಲ್ವಾಕ್ಸ್ ಆ್ಯಂಡ್ ಫ್ಯೂಕಸ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೇವೆ. ಸೊ ನಿಮಗೆ ನೆನಪಿರ್ಬೋದು ಅಂದ್ಕೊಳ್ತೇನೆ, ವೋಲ್ವಾಕ್ಸ್ ಆ್ಯಂಡ್ ಫ್ಯೂಕಸ್ ಆರ್ ದ ಎಕ್ಸಾಂಪಲ್ ಫಾರ್ ವಿಚ್ ಒನ್, ದ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್. ಸೊ 5 ಅಥವಾ 3 ಮಾರ್ಕ್ಸ್ಗೆ ಬರುವ ಇದೇ ಪ್ಯಾರಾದಿಂದ ಏನು ಬರಬೇಕು, ಸೊ ಡೆಫಿನೇಷನ್ಗಳು ಬರಬೇಕಾಗ್ತದೆ. ಸೊ ಡೆಫಿನೇಷನ್ ಹ್ಯಾಸ್ ಟು ಕಮ್ ಫ್ರಮ್ ದಿಸ್ ಪ್ಯಾರಾ ಇಟ್ ಸೆಲ್ಫ್. ನೀವು ಬೇಕಾದರೆ ಸೊ ಇದ್ರದ್ದು ಸ್ಕ್ರೀನ್ ಶಾಟ್ ಕೂಡ ತಕ್ಕೋಬೋದು. ಸೊ ಯಾರು PUC ಅವರು ಯಾರಾದರೂ ನೋಡ್ತಾ ಇದ್ದರೆ, ಫಸ್ಟ್ PUC ಅವರು, ಸೊ ಇದನ್ನು ಕೂಡ ತಕ್ಕೋಬೋದು. ಯಾಕೆ ಅಂತ ಅಂದರೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಒನ್. ಸೊ ಇದರ ಒಳಗಡೆಗೆ ಏನು ಪರ್ಟಿಕ್ಯುಲರ್ಲಿ ಡೆಫಿನೇಷನ್ಗಳಿದೆಯೋ ಅದನ್ನೇ ಬರೆಯೋದು. ಅವುಗಳ ಅಸೋಸಿಯೇಷನ್ ಕೂಡ ನೋಡುತ್ತವೆ, ಅವುಗಳು ಯಾವುದ್ರ ಜೊತೆಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ಆಗಿ ಲೈಕೆನ್ ಮತ್ತು ಸ್ಲಾತ್ ಬಿಯರ್. ದೆನ್ ಅವುಗಳ ಸೈಜಲ್ಲಿ ನಾವು ವೇರಿಯೇಷನ್ ನೋಡ್ತೇವೆ, ಅವುಗಳು ಹೇಗೆ ಬದುಕ್ತಾವೆ ಅಂತ ಕೂಡ ನೋಡುತ್ತೇವೆ. ಸಚ್ ಆಸ್ ಮೊದಲನೇದಾಗಿ ಕೊಲೋನಿಯಲ್ ಕಾಣಿಸ್ತಾ ಇರ್ಬೋದು, ದೆನ್ ಫಿಲಮೆಂಟಸ್ ಇರ್ಬೋದು, ಆ್ಯಂಡ್ ಮರೈನ್ ಆಲ್ಗೆ ಅಂತ ಕೂಡ ಇರ್ಬೋದು. ಸೊ ಈ ಮೂರು ಬೇರೆ ಬೇರೆ ಥರದ ಆಲ್ಗೆಯನ್ನು ನಾವು ನೋಡ್ಬಿಟ್ಟು ಮುಂದೆ ಮೂರು ಥರದ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತವೆ. ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಟು ಇಂಪಾರ್ಟೆಂಟ್. ಓಕೆ, ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್, ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ಅಂತ ಆಗ್ತವೆ. ಅದರಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನಲ್ಲಿ ಏನಾಗ್ತದೆ ಅಂದರೆ, ಸೊ ಫ್ರಾಗ್ಮೆಂಟೇಷನ್, ಸಿಂಪಲ್ ಫ್ರಾಗ್ಮೆಂಟೇಷನ್ ಆಗುವಂಥದ್ದು. ಅಸೆಕ್ಷುವಲಲ್ಲಿ ಝೂಸ್ಪೋರು. ಬಟ್ ಸೆಕ್ಷುವಲಲ್ಲಿ 3 ವೆರೈಟಿ ಇದೆ. ಸೊ ಅದನ್ನು ನಾವು ಈಗಾಗಲೇ ಕಲ್ತಿದ್ದೇವೆ, ದಟ್ ಇಸ್ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಮತ್ತು ಊಗ್ಯಾಮಸ್ ಅಂತ ಹೇಳ್ಬಿಟ್ಟು. ಸೊ ಈಗ ಕ್ಲಾಸಿಫಿಕೇಶನ್ ಸಿಸ್ಟಮ್. ಸೊ ಇದರಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ, 3 ಕ್ಲಾಸಸ್ಗಳನ್ನು ಹೊಂದಿದ್ದಾವೆ. ಓಕೆ, ವಿ ವಿಲ್ ಬಿಗಿನ್. ಕ್ಲಾಸಿಫಿಕೇಶನ್ ಸಿಸ್ಟಮ್ನ ಕೂಡ ನೋಡ್ಬಿಡೋಣ.
ಓಕೆ ಓಕೆ ಸೊ 3 ಕ್ಲಾಸಸ್ಗಳನ್ನು ಹೊಂದಿದ್ದಾವೆ. ಒಂದು ಕ್ಲೋರೋಫೈಸಿಯೆ, ರೋಡೋಫೈಸಿಯೆ ಮತ್ತು ಫಿಯೋಫೈಸಿಯೆ ಅಂತ ಹೇಳ್ಬಿಟ್ಟು, ಬೇಸ್ಡ್ ಆನ್ ದ ಕಲರ್ ವಾಟ್ ದೇ ಪೊಸೆಸ್ ಆರ್ ದೇ ಎನ್ಹ್ಯಾನ್ಸ್ ಆರ್ ವಾಟ್ ದೇ ಇಂಪಾರ್ಟ್, ಅದರ ಬೇಸಿಸ್ ಮೇಲೆ ನಾವು 3 ಡಿಫ್ರೆಂಟ್ ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಮೊದಲನೇದು ಕ್ಲೋರೋಫೈಸಿಯೆ, ನಂತರದ್ದು ಫಿಯೋಫೈಸಿಯೆ, ನಂತರದಲ್ಲಿ ರೋಡೋಫೈಸಿಯೆ ಅಂತ ಹೇಳ್ಬಿಟ್ಟು. ನಾವು ಕ್ಲೋರೋಫೈಸಿಗೆ ಬರುವಂಥದ್ದಾದರೆ, ದ ಮೆಂಬರ್ಸ್ ಆಫ್ ದ ಕ್ಲೋರೋಫೈಸಿ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಗ್ರೀನ್ ಆಲ್ಗೆ. ಮೆಂಬರ್ಸ್ ಆಫ್ ದ ಆರ್ ಕಾಲ್ಡ್ ಆಸ್ ವಾಟ್? ಗ್ರೀನ್ ಆಲ್ಗೆ ಅಂತ ಕರಿತೇವೆ. ದ ಪ್ಲಾಂಟ್ ಬಾಡಿ ಮೇ ಬಿ ಯುನಿಸೆಲ್ಯುಲಾರ್, ಕೊಲೋನಿಯಲ್ ಆರ್ ಫಿಲಮೆಂಟಸ್. ಸೊ ಅಗೇನ್, ಸೊ ನಾವು ನೋಡಿದಾಗೆ ಯುನಿಸೆಲ್ಯುಲಾರು, ಕೊಲೋನಿಯಲ್ ಮತ್ತು ಫಿಲಮೆಂಟಸ್ ಅಂತ ನಾವು ಕರಿತೇವೆ. ದೇ ಆರ್ ಯೂಶುವಲಿ ಗ್ರಾಸ್ ಗ್ರೀನ್ ಡ್ಯೂ ಟು ದ ಡಾಮಿನೆನ್ಸ್ ಆಫ್ ದ ಪಿಗ್ಮೆಂಟ್ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಬಿ. ಸೊ ಇಲ್ಲಿ ಸ್ಪೆಸಿಫಿಕಲಿ ನಾವು ನೋಡುವಂಥದ್ದು ಏನು ಅಂತ ಅಂದರೆ, ಸೊ ನೀವು ನೆನಪು ಮಾಡ್ಕೋಬೋದು. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ಗ್ರೀನ್ ಕಲರ್ ಬರೋಕ್ಕೆ ಕಾರಣ ಏನು ಅಂತ, ಆಲ್ಗೆಯಲ್ಲಿ ಕಲರ್ ಬರಲಿಕ್ಕೆ ಕಾರಣ ಏನು? ಕ್ಲೋರೋಫಿಲ್ ಎ ಮತ್ತು ಬಿಯ ಡೆಪೋಸಿಷನ್ ಇರೋದ್ರಿಂದ. ದ ಪಿಗ್ಮೆಂಟ್ಸ್ ಆರ್ ಲೋಕಲೈಸ್ಡ್ ಇನ್ ಡೆಫಿನೆಟ್ ಕ್ಲೋರೋಪ್ಲಾಸ್ಟ್. ಈ ಲೋಕಲೈಸ್ಡ್ ಅಂದರೆ ಎಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಎಲ್ಲಿ ಡೆಪಾಸಿಟ್ ಆಗಿದೆ ಅಂತ ಹೇಳಿ. ಸೊ ಕ್ಲೋರೋಪ್ಲಾಸ್ಟ್, ಆಫ್ಕೋರ್ಸ್ ಇಟ್ ಇಸ್ ಕ್ಲೋರೋಪ್ಲಾಸ್ಟಲ್ಲಿ ಡೆಪಾಸಿಟ್ ಆಗ್ತದೆ. ನೀವು ಈಗಾಗಲೇ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ಗಳನ್ನು ಓದಿದರೆ ನಿಮಗೆ ತುಂಬ ಹೆಲ್ಪ್ ಆಗುವಂಥದ್ದು. ನಾವು ನಂತರದಲ್ಲಿ ದ ಕ್ಲೋರೋಪ್ಲಾಸ್ಟ್ ಮೇ ಬಿ ಇನ್ ಡಿಸ್ಕಾಯ್ಡ್. ಓಕೆ, ಇಲ್ಲಿ ವೆರಿ ಸ್ಪೆಸಿಫಿಕ್ ಟ್ರಿಕಿ ಕ್ವಶನ್ನ ಕೇಳ್ತಾನೆ. ಕ್ಲೋರೋಫೈಸಿಯಲ್ಲಿ ಬರುವಂತಹ ಬೇರೆ ಬೇರೆ ಶೇಪ್ಗಳ ಒಂದು ಏನು ಶೇಪ್ಗಳ ಕ್ಲೋರೋಪ್ಲಾಸ್ಟನ್ನು ಮೆನ್ಷನ್ ಮಾಡಿ ಅಂತ ಹೇಳಿ ತುಂಬ ಶೇಪ್ಸ್ಗಳನ್ನು ಹೊಂದಿದ್ದಾವೆ. ಓಕೆ, ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನಾನು ಇಲ್ಲಿ ಮಾರ್ಕ್ ಮಾಡಿದೆ ಒಂದು ಪರ್ಟಿಕ್ಯುಲರ್ ಬಾಕ್ಸಲ್ಲಿ. ಸೊ ಕ್ಲೋರೋಪ್ಲಾಸ್ಟ್ ಮೇ ಬಿ ಡಿಸ್ಕ್ವಾಯ್ಡ್ ಪ್ಲೇಟ್ ಲೈಕ್ ಅಂತ ಹೇಳಿ, ರೆಟಿಕ್ಯುಲೇಟ್ ಅಂದರೆ ರೆಟಿಕ್ಯುಲೇಟ್ ಅಂತ ಹೇಳಿ ಸುತ್ತಾಕೊಂಡಿರ್ತವೆ, ರೆಟಿಕ್ಯುಲೇಟ್ ಲೈಕ್ ದಿಸ್ ಆರ್ ಲೈಕ್ ದಿಸ್ ರೆಟಿಕ್ಯುಲೇಟ್. ದೆನ್ ಕಪ್ ಶೇಪ್ಡ್ ಲೈಕ್ ದಿಸ್, ಸ್ಪೈರಲ್ ದಟ್ ಇಸ್ ಲೈಕ್ ದಿಸ್, ದೆನ್ ರಿಬ್ ಆರ್ ಇದನ್ನ ರಿಬ್ಬನ್ ಕೂಡ ಅಂತ ಕರಿತೇವೆ ನಾವು, ಆಯಿತಾ. ಈ ಥರದ ಎಲ್ಲ ಬೇರೆ ಬೇರೆ ಥರದ ಒಂದು ಕ್ಲೋರೋಪ್ಲಾಸ್ಟ್ಗಳನ್ನ ನಾವು ಕ್ಲೋರೋಫೈಸಿಯಲ್ಲಿ ನೋಡ್ತೇವೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಮೋಸ್ಟ್ ಆಫ್ ದ ಮೆಂಬರ್ಸ್ ಹ್ಯಾವ್ ಒನ್ ಆರ್ ಮೋರ್ ಸ್ಟೋರೇಜ್ ಬಾಡಿ ಕಾಲ್ಡ್ ಪೈರೆನಾಯ್ಡ್ಸ್ ಲೊಕೇಟೆಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಇದನ್ನ ಕ್ವಶನನ್ನು ಕೇಳಿದ್ದಾನೆ, ತುಂಬ ಸಲ ಕೇಳಿದ್ದಾನೆ. ಸೊ ಇದನ್ನು ಹಾಗಾಗಿ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಸೊ ಪೈರೆನಾಯ್ಡ್ಸ್ ಎಲ್ಲಿ ಬರ್ತವೆ? ಈ ಪೈರೆನಾಯ್ಡ್ಸ್ ಒಂದು ಶಬ್ದ ತುಂಬ ಇಂಪಾರ್ಟೆಂಟ್ ಆಗ್ತವೆ. Pyrenoids, those are those kind of structures which is found in which one? Within the chloroplast of the algae ಅಂತ ನಾವು ಹೇಳ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಒನ್. ಸೊ ಐ ವಿಲ್ ಜಸ್ಟ್ ಮಾರ್ಕ್ ಓವರ್ ಹಿಯರ್. ನೀವು ಬೇಕಾದರೆ ಇದನ್ನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಅದರಲ್ಲಿ ಹೈಲೈಟ್ ಆಗಿದೆ. ಪೈರನಾಯ್ಡ್ಸ್ ಕಂಟೇನ್ ಪ್ರೋಟೀನ್ಸ್ ಬಿಸೈಡ್ ಸ್ಟಾರ್ಚ್. ಸೊ ಇಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು. ದ ಪ್ರೋಟೀನ್ಸ್ ಆ್ಯಂಡ್ or the pyrenoids has the possesses the contains or the particular protein ಅನ್ನು ಪೊಸೆಸ್ ಮಾಡ್ತದೆ. ಹಾಗೆ ಸ್ಟಾರ್ಚ್ ಮತ್ತು ಪ್ರೋಟೀನ್, ಬಿಸೈಡ್ ಅಂದರೆ ಸ್ಟಾರ್ಚನ್ನ ಬಿಟ್ಟು ಪ್ರೋಟೀನನ್ನು ಕೂಡ ಮಾಡ್ತದೆ ಅಂತ ಹೇಳಿ, ಆಯಿತಾ. ಸೊ ಇದನ್ನು ಟ್ರಿಕ್ಕಿಯಾಗಿ ಕೇಳ್ಬೋದು, ಇನ್ಕರೆಕ್ಟ್ ಮತ್ತು ಇನ್ಕರೆಕ್ಟ್ ಬೇಸ್ಡ್ ಕ್ವಶನ್ ಮೇಲೆ. ಓಕೆ, ಸಮ್ ಆಲ್ಗೆ ಮೇ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಆಯಿಲ್ ಡ್ರಾಪ್ಲೆಟ್ಸ್. ಸೊ ಆಲ್ಗೆಯಲ್ಲಿ ಏನು ಸ್ಟೋರೇಜ್ ಇರ್ಬೋದು? ಆಯಿಲ್ ಡ್ರಾಪ್ಲೆಟ್ಸ್ಗಳ ಕೂಡ ಸ್ಟೋರೇಜ್ ಇರ್ಬೋದು. ಸೊ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಆಯಿಲ್ ಡ್ರಾಪ್ಲೆಟ್ಸ್ಗಳ ಸ್ಟೋರೇಜ್ ಕೂಡ ಇರ್ಬೋದು. ಗ್ರೀನ್ ಆಲ್ಗೆ ಯೂಶುವಲಿ ಹ್ಯಾವ್ ಅ ರಿಜಿಡ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಇನ್ನರ್ ಲೇಯರ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಔಟರ್ ಲೇಯರ್ ಆಫ್ ಪೆಕ್ಟೋಸ್. ಯು ನೋ ದ್ಯಾಟ್. ಸೊ ಬಿಕಾಸ್ ಗ್ರೀನ್ ಆಲ್ಗೆಯಲ್ಲಿ ಸೆಲ್ ವಾಲ್ ಇರೋದ್ರಿಂದ, ಯು ನೋ ದ್ಯಾಟ್, ಸೆಲ್ ವಾಲಲ್ಲಿ 2 ಸೆಲ್ ವಾಲ್ಗಳು ಇರ್ತವೆ, ಇನ್ನರ್ ಮತ್ತು ಔಟರ್ ಅಂತ ಹೇಳಿ. ಸೊ ಇನ್ನರ್ ಸೆಲ್ ವಾಲ್ ಸೆಲ್ಯುಲೋಸ್ನ ಡೆಪೋಸಿಷನ್ ಇದ್ದರೆ, ಔಟರಲ್ಲಿ ಪೆಕ್ಟೋಸ್ ಅಥವಾ ಪೆಕ್ಟಿನ್ ಅಂತ ಕರಿತೇವೆ ನಾವು. ಓಕೆ, ಪೆಕ್ಟಿನ್ ಅಥವಾ ಪೆಕ್ಟೋಸ್ ಅಂತ ಕರಿತೇವೆ. ಅದರ ಡೆಪೋಸಿಷನ್ಗಳು ಎಲ್ಲಿದ್ದಾವೆ? ಸೊ ನಾವು ಔಟರ್ ಲೇಯರಲ್ಲಿ ನೋಡ್ಬೋದು. ಇದು ರಿಜಿಡಿಟಿಯನ್ನು ಏನು ಮಾಡ್ತದೆ? ಸೆಲ್ಲಿಗೆ ಪ್ರೊವೈಡ್ ಮಾಡ್ತದೆ. ಕ್ಲೋರೋಫೈಸಿಗೆ ರಿಜಿಡಿಟಿಯನ್ನು ಯಾವುದು ಪ್ರೊವೈಡ್ ಮಾಡ್ತದೆ ಅಂತ ಕೇಳಿದ್ರೆ ಆನ್ಸರ್ ಏನು ಬರೀತೀರಾ? ಸೆಲ್ಯುಲೋಸ್ ಅಥವಾ ಪೆಕ್ಟೋಸ್ ಅಂತ ನೀವು ಕರಿಬೋದು. Okay, so we will move to the next one. Yes, so ಇಲ್ಲಿ ರಿಪ್ರೊಡಕ್ಷನ್ ಫಿನಾಮಿನಾವನ್ನು ನೋಡಿದ್ರೆ, ಸೊ ರಿಪ್ರೊಡಕ್ಷನ್ ಹೇಗಾಗುತ್ತೆ ಅಂತ ನೋಡುವ.
ಸೊ ಒಮ್ಮೆ ಇಲ್ಲಿ ಓಕೆ, ಸೊ ಲುಕ್ ಅಟ್ ದಿಸ್. ಸೊ ಇದು ರಿಪ್ರೊಡಕ್ಷನ್ ಆಫ್ ಕ್ಲೋರೋಫೈಸಿಯೆ, ರೀಪ್ರೊಡಕ್ಷನ್ ಹೇಗಾಗುತ್ತೆ ಅಂತ. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಯೂಶುವಲಿ ಟೇಕ್ಸ್ ಪ್ಲೇಸ್ ಬೈ ಅಗೇನ್ ಫ್ರಾಗ್ಮೆಂಟೇಷನ್ ಆರ್ ಬೈ ದ ಫಾರ್ಮೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ಸೊ ಇಲ್ಲಿ ವೆಜಿಟೇಟಿವ್ ಅಂತ ಅಂದರೆ, ಸೊ ಬೋತ್ ಆರ್ ಅಸೆಕ್ಸುವಲ್ ಆ್ಯಂಡ್ ವೆಜಿಟೇಟಿವ್ ಆರ್ ಸಿಮಿಲರ್ ಟೈಪ್ ಆಫ್ ರಿಪ್ರೊಡಕ್ಷನ್. ಓಕೆ, ಸೊ ಅಲ್ಲಿ ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ. ಓಕೆ, ಸೊ ಇಲ್ಲಿ ನಾವು ಅಸೆಕ್ಸುವಲನ್ನು ಸ್ಪೋರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ, ಝೂ ಸ್ಪೋರ್ ಫಾರ್ಮೇಷನ್ ಅಂತ ಕೊಡ್ತಾ ಇದ್ದಾನೆ ಅವನು. ಫ್ಲಾಜೆಲೇಟೆಡ್, ದ್ಯಾಟ್ ಮೀನ್ಸ್ ವಾಟ್, ಮೊಟೈಲ್ ಝೂ ಸ್ಪೋರ್ಸ್ಗಳ ಫಾರ್ಮೇಷನ್ ಆಗುತ್ತೆ ಅಸೆಕ್ಸುವಲಲ್ಲಿ, ಆಯಿತಾ. ಸೊ ಅದನ್ನು ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಝೂ ಸ್ಪೋರ್ಸ್ಗಳು? ಝೂ ಸ್ಪೊರಾಂಜಿಯದಲ್ಲಿ. ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ನಾವು ಅಸೆಕ್ಸುವಲ್ ಅಂತ ಬರ್ಕೋಬೇಕು, ಅಸೆಕ್ಸುವಲ್ ಅಂತ ಬರ್ಕೊಂಡು ಹೈಪನ್ ಹಾಕ್ಬಿಟ್ಟು ಝೂ ಸ್ಪೋರ್ ಅಂತ ಬರೀಬೇಕು. ಝೂ ಸ್ಪೋರ್ ಹಾಕಿ ಒಂದು ಆರೋ ಮಾರ್ಕ್ ಹಾಕಿ ಝೂ ಸ್ಪೊರಾಂಜಿಯಾ ಅಂತ ಬರೀಬೇಕು. Okay, the sexual reproduction shows considerable variation in the type and the formation of sex cells, and it may be isogamous or anisogamous or oogamous. ಮೂರು ಥರದ ವೆರೈಟಿಯನ್ನು ಇದು ಫಾರ್ಮ್ ಮಾಡ್ತದೆ, ಐಸೋಗ್ಯಾಮಸ್ಸು, ಎನೈಸೋಗ್ಯಾಮಸ್ಸು ಮತ್ತು oogamous ಟೈಪ್ ಆಫ್. ಸಮ್ ಕಾಮನ್ಲಿ ಫೌಂಡ್ ಗ್ರೀನ್ ಆಲ್ಗೆ ಆರ್. ಸೊ ಇದಕ್ಕೆ ಎಕ್ಸಾಂಪಲು ಕ್ಲೆಮೆಡೋಮೊನಾಸು, ವೋಲ್ವಾಕ್ಸು, ಯುಲೋಥ್ರಿಕ್ಸು, ಕ್ಯಾರಾ. ಸೊ ಇದನ್ನು ನಾವೀಗಾಗಲೇ ಕಲ್ತಿದ್ದೇವೆ ಹಿಂದೆ, ಕ್ಲೆಮೆಡೋಮೊನಾಸ್ನ ಒಂದು ಬಿಟ್ಟು. ಸೊ ಕ್ಲೆಮೆಡೋಮೊನಾಸ್ ಸ್ವಲ್ಪ ವಿವಾದಿತವಾದದ್ದು. ಸೊ ಇದನ್ನು ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಕಲಿತೇವೆ. ಈ ವಿವಾದಿತವಾದದ್ದನ್ನು ನಾವು ಎಲ್ಲಿ ಪ್ಲೇಸ್ ಮಾಡ್ತೇವೆ ಅಂತ ಹೇಳಿ, ಆಯಿತಾ. ಸೊ ಅದನ್ನು ನಾವು ಅಲ್ಲಿ ಕಲಿತೇವೆ. ಹಾಗಾಗಿ ಇದಕ್ಕೆ ಒಂದು ಸ್ಟಾರ್ ಮಾರ್ಕನ್ನು ಬೇಕಾದರೆ ಹಾಕಿಟ್ಕೋಬೋದು ಕ್ಲೆಮೆಡೋಮೊನಾಸಿಗೆ. ವೋಲ್ವಾಕ್ಸು, ಯುಲೋಥ್ರಿಕ್ಸು, ಸ್ಪೈರೋವೆರಾ ಮತ್ತು ಕ್ಯಾರಾವನ್ನು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಮುಂದೆ ಹೋದರೆ, ಸೊ ಫಿಯೋಫೈಸಿಯೆ, ಇಟ್ ಇಸ್ ನಾವ್ ಕಾಮನ್ಲಿ ನೌನ್ ಟು ಬಿ ಆಸ್ ಬ್ರೌನ್ ಆಲ್ಗೆ ಅಂತ ಕರಿತೇವೆ. ಬಿಕಾಸ್ ಸೊ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಪಿಗ್ಮೆಂಟ್ ಇದೆ ವಿಚ್ ಇಸ್ ಗೋಯಿಂಗ್ ಟು ಎನ್ಹಾನ್ಸ್ ದ ಬ್ರೌನ್ ಕಲರ್. ಅದನ್ನ ಡಿಸ್ಕಸ್ ಮಾಡ್ತೇವೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಹೌದು. ಫೌಂಡ್ ಪ್ರೈಮರ್ಲಿ ಇನ್ ದ ಮೆರೈನ್ ಹ್ಯಾಬಿಟೇಟ್. ಎಲ್ಲಿ ಕಾಣಿಸ್ತದೆ? ಮರೈನ್ ಹ್ಯಾಬಿಟೇಟ್ ಅಲ್ಲಿ ಕಾಣ್ತದೆ, ಫ್ರೆಶ್ ವಾಟರ್ಲಿ ಕಡಿಮೆ ಕಾಣುವಂಥದ್ದು ಅಂತ ಹೇಳಿ. ದೇ ಶೋ ಗ್ರೇಟ್ ವೇರಿಯೇಷನ್ ಇನ್ ಸೈಜ್ ಆ್ಯಂಡ್ ಫಾರ್ಮ್. ಇವುಗಳಲ್ಲಿ ಕೂಡ ಸೈಜ್ ಮತ್ತು ವೇರಿಯೇಷನ್ಗಳು ತುಂಬ ನೋಡ್ತೇವೆ. ಸೊ ಇವುಗಳು ಹೇಗಿರ್ತವೆ? ಸಿಂಪಲ್ ಬ್ರಾಂಚ್ಡ್ ಆಗಿರ್ಬೋದು, ಫಿಲಮೆಂಟಸ್ ಆಗಿರ್ಬೋದು. ಸೊ ಅದಕ್ಕೆ ಎಕ್ಸಾಂಪಲ್, ಫಿಲಮೆಂಟಸ್ಗೆ ಎಕ್ಸಾಂಪಲು ಎಕ್ಟೋಕಾರ್ಪಸನ್ನು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಎಕ್ಟೋಕಾರ್ಪಸ್ ಇಸ್ ದ ಎಕ್ಸಾಂಪಲ್ ಫಾರ್ ಫಿಲಮೆಂಟಸ್ ಟೈಪ್ ಆಫ್ ಬ್ರೌನ್ ಆಲ್ಗೆ. ಟು ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಫಾರ್ಮ್ಸ್ ರೆಸ್ಪೆಕ್ಟಿವ್ಲಿ ಬೈ ಕೆಲ್ಪ್ಸ್. ಸೊ ಇಲ್ಲಿ ಬ್ರಾಂಚ್ಡ್ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಡ್ ಟೈಪ್ ನೋಡಿ, ಸಿಂಪಲ್ ಬ್ರಾಂಚ್ಡ್ ಇದೆ. ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ಗೆ ನಾವು ಯಾವ್ದು ತಗೊಳ್ತೇವೆ? ಕೆಲ್ಪ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ ಫಿಯೋಫೈಸಿಯಲ್ಲಿ, ವಿಚ್ ಮೇ ಬಿ ರೀಚ್ ಅ ಹೈಟ್ ಆಫ್ 100 ಮೀಟರ್ಸ್. ಇಲ್ಲಿ ಕ್ವಶನ್ ಕೇಳ್ಬೋದು, 100 ಮೀಟರ್ ಉದ್ದದ ಫಿಯೋಫೈಸಿಯನ್ನು ಹೆಸರಿಸಿ ಅಂತ ಹೇಳಿ. ದಟ್ ಇಸ್ ಕ್ಯಾಲಪ್ಸ್, ಇಟ್ ಇಸ್ ಗೋಯಿಂಗ್ ಟು ಬಿ, ಆಯ್ತಾ. ಮುಂದೆ ಹೋದರೆ, ದೇ ಪೊಸೆಸ್ ಕ್ಲೋರೋಫಿಲ್ ಎ ಆ್ಯಂಡ್ ಸಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಕ್ಲೋರೋಫೈಸಿಯಲ್ಲಿ ಅದು ಕ್ಲೋರೋಫೈಸಿಯದಲ್ಲಿ. ಬಟ್ ನಾವು ಈಗ ನೋಡುವಂಥದ್ದು ಯಾವುದು? ಕ್ಲೋರೋಫಿಲ್. ಇದನ್ನ ಹೊರತಾಗಿ ಫಿಯೋಫೈಸಿಯೆ ಮತ್ತೆ ಯಾವ ಬೇರೆ ವೆರೈಟಿಯ ಒಂದು ಪಿಗ್ಮೆಂಟ್ಗಳನ್ನ ಸ್ಟೋರ್ ಮಾಡ್ತಾ ಇದೆ. ಸೊ ಇದೆ ಇದರಲ್ಲಿ ಕೆರಾಟಿನಾಯ್ಡ್ಸ್ ಅಂತ ಇರ್ತದೆ, ಕ್ಸಾಂಥೋಫಿಲ್ ಅಂತ ಇರ್ತದೆ. ದೀಸ್ ಆರ್ ದ ಕಲರಿಂಗ್ ಪಿಗ್ಮೆಂಟ್ಸ್ಗಳು, ಆಯ್ತಾ. ಓಕೆ, ದೇ ವೇರಿ ಇನ್ ಕಲರ್ ಫ್ರಮ್ ಆಲಿವ್ ಗ್ರೀನ್ ಟು ವೇರಿಯಸ್ ಶೇಡ್ಸ್ ಆಫ್ ಬ್ರೌನ್. ಸೊ ಏನಾಗ್ತದೆ? ಆಲಿವ್ ಗ್ರೀನ್ ಇಂದ ಬೇರೆ ಬೇರೆ ಪಿಗ್ಮೆಂಟ್ಸ್, ಮೇನ್ಲಿ ಕ್ಸಾಂಥೋಫಿಲ್ ಪಿಗ್ಮೆಂಟ್ಸ್ನ ಕಾನ್ಸಂಟ್ರೇಷನ್ ಮತ್ತು ಫ್ಯೂಕೋಕ್ಸಾಂತಿನ ಪ್ರೆಸೆನ್ಸು ಏನು ಮಾಡ್ತದೆ? ಅವುಗಳ ಕಲರನ್ನು ವೇರಿಯೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟು, ನೀಟಲ್ಲಿ ತುಂಬ ಬಾರಿ. ಸೊ ಇಲ್ಲಿ 2 ಮಾರ್ಕ್ಸ್ ಬೋರ್ಡಿಗೆ ಕೂಡ ಕೇಳ್ತಾನೆ. ನೇಮ್ ದ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ದ ಫಿಯೋಫೈಸಿ ಅಂತ. 5 ಪಿಗ್ಮೆಂಟ್ಗಳಿದ್ದಾವೆ, ಯಾವ್ಯಾವುದು ಅಂತ ಹೇಳಿಬಿಡ್ತೇನೆ. ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ, ಕ್ಸಾಂಥೋಫಿಲ್, carotenoids and fucoxanthin. ಸೊ ಇವಿಷ್ಟು ಏನು? ಸೊ ಬೇರೆ 5 ವಿವಿಧ ಪಿಗ್ಮೆಂಟ್ಸ್ಗಳನ್ನು ನಾವು ಎಲ್ಲಿ ನೋಡ್ತೇವೆ? ಕ್ಸಾಂಥೋಫಿಲ್ ಅಲ್ಲಿ ನೋಡುವಂಥದ್ದು. ಮೂವಿಂಗ್ ಆನ್ ಟು ದ, ಇದನ್ನ ಸರಿಯಾಗಿ ನೋಡ್ಕೋಬೇಕು ನಾವು. ಓಕೆ, ಸೊ 1 ನಿಮಿಷ ಇಲ್ಲಿ, ಜಸ್ಟ್ ಟೇಕ್ ಅ ಬ್ರೇಕ್, ಜಸ್ಟ್ ಬಿ ದರ್ 1 minute.
ಓಕೆ, ಲೆಟ್ಸ್ ಕಂಟಿನ್ಯೂ. ನೋಡ್ರಿ ಇಲ್ಲಿ, ಸಾರಿ. ಓಕೆ, ಸೊ ಫುಡ್ ಯಾವ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫುಡ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್. ಯಾವ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗ್ತದೆ, ಸಾರಿ ಒಂದೇ ನಿಮಿಷ ಲಾಕ್ ಮಾಡ್ತೇನೆ. ಓಕೆ, ಸೊ ನೋಡಿ, ಸೊ ಫುಡ್ ಯಾವ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗ್ತಾ ಇದೆ FeO5Cl ಅಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟಲ್ಲಿ, ವಿಚ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೆಮಿನಾರಿನ್ ಆ್ಯಂಡ್ ಆರ್ ಮೆನಿಟೋಲ್. ಓಕೆ, ಯಾವ ಫಾರ್ಮಲ್ಲಿ ಸ್ಟೋರ್ ಆಗ್ತಾ ಇದೆ, ಲೆಮಿನಾರಿನ್ ಆರ್ ಮೆನಿಟೋಲ್. ಇದನ್ನು ಕೇಳ್ತಾನೆ ಆಡ್ ಒನ್ ಔಟಲ್ಲಿ ಕೇಳ್ತಾನೆ. ಸೊ ಫುಡ್ ಸ್ಟೋರ್ಡ್ ಇನ್ ದ FeO5Cl ಇಸ್ ವಿಚ್ ಇನ್ ದ ಫಾರ್ಮ್ ಆಫ್ ಲೆಮಿನಾರಿನ್ ಮತ್ತು ಮೆನಿಟೋಲ್, ವಿಚ್ ಇಸ್ ಅ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. The vegetative cell has a cellulosic wall usually covered on the outside by a gelatinous coating called algin. So ಇದು ಕೂಡ ಇಂಪಾರ್ಟೆಂಟು. ಸೊ ಸೆಲ್ಯುಲೋಸಿಕ್ ಸೆಲ್ ವಾಲ್ನ ಹೊರಬದಿಯಲ್ಲಿ ಸೆಲ್ಯುಲೋಸಿಕ್ ಸೆಲ್ ವಾಲ್ ಏನಿದೆ ಹೆಸರೇನು ಅಂತ ಕೇಳ್ತಾನೆ. ಆಗ ಏನು ಬರೀತೀರಾ, ಆಲ್ಜಿನ್ ಅಂತ ಬರಿಬೇಕು. The protoplast contains, in addition to plastids, okay, a centrally located vacuole and nucleus. Of course, so ಏನಿದೆ, vacuole ಮತ್ತೆ ನ್ಯೂಕ್ಲಿಯಸ್ ನ ಪ್ರೆಸೆನ್ಸ್ ಇದೆ ಪ್ರೋಟೋಪ್ಲಾಸ್ಟ್ ಅಲ್ಲಿ, ಆಯ್ತಾ. The plant body is usually attached to the substratum by the holdfast. ಸೊ ಇದು ಒಂಥರದ ಬೇರ್ ಅಂತಾನೆ ಹೇಳ್ಬೋದು. ಓಕೆ, ಬೇರ್ ಅಲ್ಲ, ಆದರೆ ಒಂಥರದ ನಿಮಗೆ ಅಂಡರ್ಸ್ಟ್ಯಾಂಡಿಂಗಿಗೆ ನಾವು ಏನಾಗ ತಗೋಬಹುದು, ಬೇರು ಅಂತ ಹೇಳ್ಬೋದು. ಬಟ್ ಬೇರಲ್ಲ ಇದು, ಇಟ್ ಇಸ್ ನಾಟ್ ಅ ರೂಟ್ಸ್. ಓಕೆ, ಎಲ್ಲಿ ಸಬ್ಸ್ಟ್ರಾಟಮ್ ಅಂದರೆ ಏನು, ಯಾವುದೇ ಒಂದು ಪರ್ಟಿಕ್ಯುಲರ್ ಕಲ್ಲಿರ್ಬೋದು, ಮಣ್ಣಿರ್ಬೋದು, ಯಾವುದೋ ಒಂದು ಸಬ್ಸ್ಟೆನ್ಸ್, ಎನಿ ಆಫ್ ದ ಮಟೀರಿಯಲ್, ಯಾವುದೇ ಒಂದು ಪರ್ಟಿಕ್ಯುಲರ್ ವಸ್ತುಗಳನ್ನು ತಗೊಂಡ್ರು ಅದಕ್ಕೆ ನೀರಲ್ಲಿರುವಂಥ ವಸ್ತುಗಳಿಗೆ ಹೋಲ್ಡ್ ಫಾಸ್ಟ್ ಅನ್ನೋ ಒಂದು ಸ್ಟ್ರಕ್ಚರಿಂದ ಅಟ್ಯಾಚ್ ಹಾಕ್ಕೊಂಡು ಇರ್ತವೆ. ಆ್ಯಂಡ್ ಇಟ್ ಹ್ಯಾಸ್ ಅ ಸ್ಟಾಕ್, ಇದಕ್ಕೆ ಏನಿದೆ, ಸ್ಟಾಕ್ ಇದೆ. ಹಾಗೆ ಒಂದು ಸ್ಟೈಪೆ ಅಂದರೆ ಫ್ರೌಂಡ್. ಸೊ 4 ರೀಜನ್ಸ್ಗಳಿದ್ದಾವೆ, 4 ಪರ್ಟಿಕ್ಯುಲರ್ ರೀಜನ್ಸ್ಗಳಿದ್ದಾವೆ. ಯಾವ್ಯಾವುದು ಅಂತ ನೋಡ್ತಾ ಹೋಗ್ರಿ. ಮೊದಲನೇದು ಒಂದು ಯಾವುದು, ಹೋಲ್ಡ್ ಫಾಸ್ಟ್, ವಿಚ್ ಹೋಲ್ಡ್ಸ್ ಟು ದ ಸಬ್ಸ್ಟ್ರಾಟಮ್, ದೆನ್ ಅ ಸ್ಟಾಕ್, ದೆನ್ ಅ ಸ್ಟೈಪೆ. ಓಕೆ, ಆ್ಯಂಡ್ ಈ ಸ್ಟಾಕಿಗೆ ನಾವೇನಂತ ಕರಿತೇವೆ, ಸ್ಟೈಪೆ ಅಂತ ಕರಿತೇವೆ. ವಾಟ್ ವಿ ಕಾಲ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕಿಗೆ ಏನಂತ ಕರಿತೇವೆ, ಸ್ಟೈಪೆ. ಹ್ಯಾಸ್ ಅ ಸ್ಟೈಪೆ, ದ ಸ್ಟಾಕ್ ಸ್ಟೈಪೆ ಅಂತ ಹೇಳಿ. ದೆನ್ ಬರುವಂಥದ್ದು ಯಾವುದು, ಫ್ರಾಂಡ್. 3 ಬೇರೆ ಬೇರೆ ಥರದ ವ್ಯಕ್ತಿ. ಫ್ರಾಂಡ್ ಅಂದ್ರೆ ಏನು, ಲೀಫ್ ಲೈಕ್ ಸ್ಟ್ರಕ್ಚರ್. ಇಟ್ ಇಸ್ ನಾಟ್ ಅ ಲೀಫ್ ಬಟ್ ಲೀಫ್ ಲೈಕ್ ಸ್ಟ್ರಕ್ಚರ್. ಓಕೆ, ಈಗ ರೀಪ್ರೊಡಕ್ಷನ್ಗೆ ಬರುವಂಥದ್ದಾದರೆ ಇಲ್ಲಿ ರೀಪ್ರೊಡಕ್ಷನ್ ಬರ್ತದೆ, ಇಲ್ಲಿ ಬರಿತಾ ಇದೆ ನೋಡ್ರಿ, ರೀಪ್ರೊಡಕ್ಷನ್ ಇಲ್ಲಿಂದ ಇಲ್ಲಿ ತನಕನೂ ಬರ್ತದೆ, ಆಯ್ತಾ. ವೆಜಿಟೇಟಿವ್ ರೀಪ್ರೊಡಕ್ಷನ್, ಫಸ್ಟ್ ಒನ್ ಯಾವುದು, ವೆಜಿಟೇಟಿವ್. ನಾನು ಕಲರ್ನ ಚೇಂಜ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ವೆಜಿಟೇಟಿವ್ ರೀಪ್ರೊಡಕ್ಷನ್ takes place by fragmentation always. Asexual reproduction in the brown algae is by biflagellated. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಾವು ಕ್ಲೋರೋಫೈಸಿಯಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೋಡ್ರಿ, ಇಲ್ಲಿ ಕ್ಲೋರೋಫೈಸಿಯಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಸೊ ಫ್ಲಾಜೆಲ್ಲೇಟೆಡ್ ಝೂಸ್ಪೋರ್ಸ್ ಅಂತ ಇದೆ. ಬೈಫ್ಲಾಜೆಲ್ಲೇಟೆಡ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಆದರೆ ನಾವು FeO5Cl ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾನೆ. 2 ಫ್ಲಾಜೆಲ್ಲಗಳನ್ನು ಇವುಗಳು ಹೊಂದಿದ್ದಾವೆ, ದಟ್ ಆರ್ ಪಿಯರ್ ಶೇಪ್ಡ್. ಸೊ ಝೂಸ್ಪೋರ್ಸ್ಗಳ ಈ ಝೂಸ್ಪೋರ್ಸ್ಗಳ ಶೇಪ್ ಏನಿದೆ, ಪಿಯರ್ ಶೇಪ್ ಆ್ಯಂಡ್ 2 ಅನ್ಇಕ್ವಲ್ ಲ್ಯಾಟ್ರಲಿ ಅಟ್ಯಾಚ್ಡ್ ಫ್ಲಾಜೆಲ್ಲ. ಫ್ಲಾಜೆಲ್ಲೇಟೆಡ್ ಹೌದು, ಬಟ್ ಅವುಗಳ ಲೆಂತ್ ಏನಾಗಿದೆ, ಅನ್ಇಕ್ವಲ್ ಆಗಿ ಇದೆ, ಆಯ್ತಾ. ಮೂವಿಂಗ್ ಆನ್ ಟು ದ ಸೆಕ್ಷುವಲ್ ರಿಪ್ರೊಡಕ್ಷನ್, ಐಸೋಗ್ಯಾಮಸ್ ಅಂಡ್ ಐಸೋಗ್ಯಾಮಸ್ ಮತ್ತೆ ಊಗ್ಯಾಮಸ್ ಆಗುವಂಥದ್ದು. ಇಲ್ಲಿ ಯೂನಿಯನ್ ಆಫ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ವಾಟರ್ ವಿತ್ ಇನ್ ದ ಊಗೋನಿಯಂ. ಎಲ್ಲಿ ಆಗ್ತದೆ, ಊಗೋನಿಯಂ ಅಂದ್ರೆ ಏನು, ಊಗ್ಯಾಮಸ್ ಟೈಪ್ ಅಲ್ಲಿ ಆಗುವಂಥದ್ದು. ಇದು ಊಗ್ಯಾಮಸ್ ಸ್ಪೀಶೀಸ್ ಏನಿದೆಯೋ ಅದರಲ್ಲಿ ಊಗೋನಿಯಂ ಒಳಗಡೆಗೆ ಫರ್ಟಿಲೈಸೇಷನ್ ಆಗುವಂಥ ಪ್ರೊಸೆಸ್. ಓಕೆ, ಫರ್ಟಿಲೈಸೇಷನ್ ಎಲ್ಲಿ ಆಗ್ತದೆ ಕೇಳಿದ್ರೆ ಊಗೋನಿಯಂನ ಒಳಗಡೆಯಲ್ಲಿ ಆಗುವಂಥದ್ದು. ಸೊ ಇದು ಏನು ತೋರಿಸ್ತದೆ, ಇದು ಒಂದು ಹೈಯರ್ ಆರ್ಗ್ಯಾನಿಸಮ್ನ ಏನು ತೋರಿಸ್ತದೆ, ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇದರಲ್ಲಿ ಶೋ ಮಾಡ್ತಾ ಇದೆ. ದ ಗ್ಯಾಮೆಟ್ಸ್ ಆರ್ ಪೈರಿಫಾರ್ಮ್. ಸೊ ಅಗೇನ್ ಪಿಯರ್ ಶೇಪ್ಡ್ ಗ್ಯಾಮೆಟ್ಸ್ ಗಳನ್ನ ಹೊಂದಿದ್ದಾವೆ. ಪೈರಿಫಾರ್ಮ್ ಅಂದ್ರೆ ಏನು,
pear shaped gametes and bear 2 laterally attached flagella. Again, so it is a biflagellated. ಯಾವ ತರ zoospore ಇದೆಯೋ ಅದೇ ತರ gametes ಗಳು ಕೂಡ ಏನಾಗಿದೆ biflagellated ಇದೆ. and the common forms are, so example ಗಳನ್ನ ಕೊಡ್ತಾ ಇದ್ದಾನೆ, ectocarpus, dictyota, laminaria, ಸರ್ಗಾಸಮ್ ಮತ್ತೆ ಫ್ಯೂಕಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಸೊ ಈ ಲ್ಯಾಮಿನಾರಿನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಏನು ನೀವು ಇಲ್ಲಿ ಫುಡ್ ಸ್ಟೋರೇಜ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ಎಲ್ಲಿ ನೋಡಬಹುದು, ಲ್ಯಾಮಿನೇರಿಯಾದಲ್ಲಿ ನಾವು ನೋಡಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಂಗ್. ಒಮ್ಮೆ ರಿವೈಸ್ ಮಾಡ್ಬಿಡೋಣ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಫುಡ್ ಸ್ಟೋರ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಫುಡ್ ಸ್ಟೋರ್ ಆಗುತ್ತೆ. ದಟ್ ಇಸ್ ಲ್ಯಾಮಿನಾರಿನ್ ಮತ್ತೆ ಮೆನಿಟಾಲ್ ಅಥವಾ ಮೆನಿಟಾಲ್ ಅಂತ ಹೇಳ್ಬಿಟ್ಟು. ಒಂದು ಜಿಲಾಟಿನಸ್ ಕೋಟಿಂಗ್ ಇದೆ ಸೆಲ್ ವಾಲ್ ಮೇಲೆ, ಅದಕ್ಕೆ ಅಲ್ಜಿನ್ ಅಂತ ಕರೀತೇವೆ. ಓಕೆ, ಓಕೆ, ಓಕೆ. ನೆಕ್ಸ್ಟ್, so then so protoplast contains what, the ಸ್ಪೆಸಿಫಿಕಲಿ ದ ನಿಮಗೆ ಬೇಕಾಗಿರುವಂಥ ಎಲ್ಲ ಆರ್ಗ್ಯಾನಲ್ಸ್ಗಳು ಮತ್ತು ಪ್ಲಾಸ್ಟಿಡ್ಸ್ಗಳು ಮತ್ತು ನ್ಯೂಕ್ಲಿಯಸ್ನ ಹೊಂದಿರ್ತವೆ. ನಂತರದಲ್ಲಿ ಬಾಡಿಯಲ್ಲಿ 3 ಪಾರ್ಟ್ಗಳಿದ್ದಾವೆ. ಹೋಲ್ಡ್ ಫಾಸ್ಟ್, ಸ್ಟೈಪೆ, ಫ್ರಾಂಡ್ ಅಂತ ಹೇಳಿ. ಹೋಲ್ಡ್ ಫಾಸ್ಟ್ ಅಂದರೆ ಸಬ್ಸ್ಟ್ರಾಟ್ ನಮಗೆ ಅಟ್ಯಾಚ್ ಆಗಲಿಕ್ಕೆ, ಸ್ಟೈಪೆ ಅಂದರೆ ಸ್ಟಾಕು, ಫ್ರಾಂಡ್ ಅಂದರೆ ಫೋಟೋಸಿಂಥೆಟಿಕ್ ಲೀಫ್ ಲೈಕ್ ಸ್ಟ್ರಕ್ಚರ್. ನಂತರದಲ್ಲಿ ರೀಪ್ರೊಡಕ್ಷನ್ಗೆ ಬಂದರೆ 3 ಥರದ ರೀಪ್ರೊಡಕ್ಷನ್ ಆಗ್ತದೆ. ವೆಜಿಟೇಟಿವ್, ದಟ್ ಇಸ್ ಬೈ ಫ್ರಾಗ್ಮೆಂಟೇಷನ್. then asexual by biflagellated zoospores. ಓಕೆ, ಸೊ ಅದರ ಶೇಪ್ ಬಂದು ಪಿಯರ್ ಇದೆ ಆ್ಯಂಡ್ ಅದರ ಒಂದು ಪರ್ಟಿಕ್ಯುಲರ್ಲಿ ಆ 2 ಏನು ಫ್ಲಜೆಲ್ಲಾಗಳಿದಾವೆ ಅವು ಅನ್ಈಕ್ವಲ್ ಆಗಿ ಏನಾಗಿದೆ, ಡಿವೈಡ್ ಆಗಿದ್ದಾವೆ. ನಂತರದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬಂದರೆ ಐಸೋಗ್ಯಾಮಸ್, ಊಗ್ಯಾಮಸ್ ಆ್ಯಂಡ್ ಎನ್ಐಸೋಗ್ಯಾಮಸ್. ಊಗ್ಯಾಮಸ್ ಅಲ್ಲಿ ಒಂದು ಸ್ಪೆಷಲ್ ಆಗ್ತದೆ, ಒಂದು ಹೊಸ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿದೆ ಇದರಲ್ಲಿ. ದಟ್ ಇಸ್ ಯೂನಿಯನ್ ಆಫ್ ಗ್ಯಾಮೆಟ್ಸ್, ಅಂದರೆ ಫರ್ಟಿಲೈಸೇಷನ್ ಊಗೋನಿಯಮ್ನಲ್ಲಿ ಆಗುವಂಥದ್ದು. ಕೊನೆಯದಾಗಿ, ಸೊ ಗ್ಯಾಮೆಟ್ಸ್ಗಳ ಶೇಪ್ ಯಾವುದಿದೆ ಅಂತ ಅಂದರೆ ಮತ್ತೆ ಪಿಯರ್ ಶೇಪ್ಡು, ಅದಕ್ಕೆ 2 ಲ್ಯಾಟ್ರಲಿ ಅಂದರೆ ಸೈಡ್ ವೇದಲ್ಲಿ ಅಟ್ಯಾಚ್ ಆಗಿರುವಂಥ ಫ್ಲಜೆಲಾಗಳನ್ನ ನಾವು ನೋಡ್ತೇವೆ. ಮುಂದೆ ಹೋಗೋದಾದರೆ ಈ ಒಂದು ಫ್ಯಾಮಿಲಿಯ ಕೊನೆಯ ಕ್ಲಾಸ್ ಬಂದು ರೋಡೋಫೈಸಿಯೆ. The members of the Rhodophyceae are commonly called as red algae ಅಂತ ಕರೀತೇವೆ, because of the predominance of the red pigment ಇದೆ ಇದರೊಳಗೊಂದು. ಸೊ ವೆರಿ ಇಂಪಾರ್ಟೆಂಟ್. ಸೊ ಡೂ ರಿಮೆಂಬರ್ ದಿಸ್. ನೀಟಲ್ಲಿ ಮತ್ತು CET-ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಹಾಗೆ ಬೋರ್ಡಲ್ಲಿ ಕೂಡ 1 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾನೆ. ಮೆನ್ಷನ್ ದ ಪಿಗ್ಮೆಂಟ್. One second. Okay. Mention the pigment which is going to give a red color to the algae. ಯಾವುದು? R-phycoerythrin. ಏನಂತ ಹೇಳಿ? R-phycoerythrin. Majority of the red algae are marine with a greater concentration found in the warmer areas. ಎಲ್ಲಿ ಇರ್ತವೆ ಕೇಳಿದ್ರೆ ವಾರ್ಮರ್ ಏರಿಯಾಸ್ ಅಲ್ಲಿ ಇರ್ತವೆ ಅಂತ ಹೇಳ್ಬೋದು ನೀವು. ಎಲ್ಲಿ ಇರ್ತವೆ? ವಾರ್ಮರ್ ಏರಿಯಾಸ್ಗಳಲ್ಲಿ ಇರ್ತವೆ. ದೇ ಅಕರ್ ಬೋತ್ ವೆಲ್ ಲೈಟೆಡ್ ರೀಜನ್. ಎಲ್ಲಿ ಇರ್ತವೆ? ವೆಲ್ ವಾರ್ಮ್ ಇರಬೇಕು ಅಂದ್ರೆ ಲೈಟ್ ಚೆನ್ನಾಗಿರ್ಬೇಕು ಅಲ್ವಾ, close to the surface, and also great depths in the ocean relatively with a little light penetration. and ultimately ಏನು ಅಂದ್ರೆ ಡೆಪ್ತ್ ಅಲ್ಲಿ ಇದ್ರೂ ಕೂಡ ಅಲ್ಲಿ ಏನಾಗಿರಬೇಕು, ಲೈಟ್ ಪೆನಿಟ್ರೇಟ್ ಆಗ್ತಾ ಇರಬೇಕು. ನೆಕ್ಸ್ಟ್, ದ ರೆಡ್ ಥಲೈ ಆಫ್ ದ ಮೋಸ್ಟ್ ರೆಡ್ ಆಲ್ಗೆ ಆರ್ ಮಲ್ಟಿಸೆಲ್ಯುಲರ್. ಸೊ ಮಲ್ಟಿಸೆಲ್ಯುಲರ್ ಇದೆ. ಸೊ ಇವುಗಳ ಬಾಡಿ ಸ್ಟ್ರಕ್ಚರ್ ಯೂನಿಸೆಲ್ಯುಲರ್ ಅಲ್ಲ, ಮಲ್ಟಿಸೆಲ್ಯುಲರ್ ಆಗಿರ್ತವೆ. ಸಮ್ ಆಫ್ ದೆಮ್ ಹ್ಯಾವ್ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್. ದ ಫುಡ್ ಇಸ್ ಸ್ಟೋರ್ಡ್ ಇನ್ ದ ಆಸ್ ಫ್ಲೋರಿಡನ್. ನಿಮ್ಗೆ ನೆನ್ಪಿಟ್ಕೊಳ್ರಿ, ಫ್ಲೋರಿಡನ್ ಸ್ಟಾರ್ಚ್ ಅಂತ, ಇದು ಇಂಪಾರ್ಟೆಂಟು, ಕೇಳಿದಾನೆ ಆಡ್ 1 ಔಟ್ ಅಲ್ಲಿ ಕೇಳ್ತಾನೆ. ಸೊ ಫ್ಲೋರಿಡನ್ ಸ್ಟಾರ್ಚ್ ಅಂತ ಇರ್ತದೆ, ಅಥವಾ ಇಟ್ ಇಸ್ ಆಲ್ಸೋ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ಬೋದು. ಫ್ಲೋರಿಡನ್ ಸ್ಟಾರ್ಚ್ ಇನ್ ದ ರೋಡೋಫೈಸಿಯಲ್ಲಿ ಯಾವುದು? ರೋಡೋಫೈಸಿಯಲ್ಲಿ ದಟ್ ಇಸ್ ಫ್ಲೋರಿಡನ್ ಸ್ಟಾರ್ಚ್. ಇನ್ ಫಿಯೋಫೈಸಿಯಲ್ಲಿ ಲ್ಯಾಮಿನೇರಿಯನ್ ಆರ್ ಮೆನಿಟಾಲ್ ಅಂತ ಓದಿದ್ದೇವಲ್ವಾ. ದ ವೆರಿ ಸಿಮಿಲರ್ ಇದನ್ನ ಯಾವುದಕ್ಕೆ ಸಿಮಿಲರ್ ಅಂತ ಹೇಳ್ತಾನೆ ಅವನು? ಅಮೈಲೋಪೆಕ್ಟಿನ್ಗೆ ಮತ್ತೆ ಗ್ಲೈಕೋಜನ್ಗೆ ಸಿಮಿಲರ್ ಇದಾವೆ ಫ್ಲೋರಿಡನ್ ಸ್ಟಾರ್ಚ್ಗಳು ಅಂತ ಹೇಳ್ತವೆ. ಆಯ್ತಾ? ಇದನ್ನ ಒಂದು ಕರೆಕ್ಟ್ ಮತ್ತೆ ಇನ್ಕರೆಕ್ಟ್ ಬೇಸಿಸ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳುವಂಥದ್ದು. ಯಾವುದು? ಅಮೈಲೋಪೆಕ್ಟಿನ್ ಮತ್ತೆ ಗ್ಲೈಕೋಜನ್ ಅಂತ ಏನಿದೆ ಅಲ್ವಾ, ಇದು ಸಿಮಿಲರ್ ಯಾವುದಕ್ಕೆ ಇದೆ ಅಂತ ಆ ಒಂದು ಬೇಸಿಸ್ ಮೇಲೆ ಕರೆಕ್ಟ್ ಮತ್ತೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ ಹೇಳ್ತಾನೆ. ದ ರೆಡ್ ಆಲ್ಗೆ ಯೂಶುವಲಿ ರಿಪ್ರೊಡ್ಯೂಸ್ ವೆಜಿಟೇಟಿವ್ ಬೈ ಫ್ರಾಗ್ಮೆಂಟೇಷನ್. ಸೊ ಅಗೇನ್, ಸೊ ರಿಪ್ರೊಡಕ್ಷನ್ ಗೆ ಬಂದ್ರೆ ದಟ್ ಇಸ್ ಫ್ರಾಗ್ಮೆಂಟೇಷನ್. ಅಸೆಕ್ಷುವಲಿ ಬೈ ನಾನ್ ಮೊಟೈಲ್ ಸ್ಪೋರ್ಸ್. ಸೊ ಇಲ್ಲಿ ಮೊಟೈಲ್ ಅಲ್ಲ, ಝೂ ಸ್ಪೋರ್ಸ್ ಅಲ್ಲ, ನಾನ್ ಮೊಟೈಲ್ ಸ್ಪೋರ್ಸ್. ಅಂಡ್ ಸೆಕ್ಷುವಲಿ ಬೈ ನಾನ್ ಮೊಟೈಲ್ ಗ್ಯಾಮೆಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಊಗ್ಯಾಮಸ್ ಅಂಡ್ ಸ್ಪೆಸಿಫಿಕಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡಿ ಮತ್ತೆ ಯಾವುದು ಆಗೋದಿಲ್ಲ. ಸೊ ಊಗ್ಯಾಮಸ್ ಅನ್ನೋ ಒಂದೇ ಒಂದು ಪರ್ಟಿಕ್ಯುಲರ್ ಆಗುತ್ತೆ, ಬಿಕಾಸ್ ಅಲ್ಲಿ ಏನಿದೆ, ನಾನ್ ಮೊಟೈಲ್ ಸ್ಪೋರ್ಸ್ಗಳನ್ನ ಹೊಂದಿದ್ದಾವೆ. ಸೊ ಯಾವಾಗ ನಾನ್ ಮೊಟೈಲ್ ಸ್ಪೋರ್ಸ್ಗಳು ಇರ್ತಾವೋ ಆಗ ಊಗ್ಯಾಮಸ್ ಆಗುವಂಥದ್ದು ಖಚಿತ. ಆಯ್ತಾ? ಅಂಡ್ ಅಕಂಪನಿಡ್ ಬೈ ದ ಕಾಂಪ್ಲೆಕ್ಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಸೊ ಎಕ್ಸಾಂಪಲ್ ಯಾವುದು? ಪಾಲಿಸಿಫೋನಿಯಾ
Prophyra, Gracilaria, Giladium. I hope this is the 3 different classes of which one? The algae. Okay, so ಇಲ್ಲಿ ಒಂದು let's take some more or we can revise the things by this ಒಂದು ಗ್ರಾಫ್ ಕಾಣಿಸ್ತಾ ಇರಬಹುದು. 3 ಕ್ಲಾಸಸ್ಗಳನ್ನು ಕೊಟ್ಟಿದ್ದೇವೆ. ಕ್ಲೋರೋಫೈಸಿಯೇ, ಫಿಯೋಫೈಸಿಯೇ, ರೋಡೋಫೈಸಿಯೇ. ಕಾಮನ್ ನೇಮ್ ಏನು? ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ರೆಸ್ಪೆಕ್ಟಿವ್ಲಿ, ರೈಟ್. ಕ್ಲೋರೋಫೈಸಿಯಾದಲ್ಲಿ ಯಾವುದಿದೆ? ಕ್ಲೋರೋಫಿಲ್ ಎ, ದಟ್ ಇಸ್ ಬಿ, ರೈಟ್. ನಂತರ ಫಿಯೋಫೈಸಿಯಲ್ಲಿ ಯಾವ್ದು ಬರುತ್ತೆ? ಕ್ಲೋರೋಫಿಲ್ ಎ, ಸಿ, ಫ್ಯೂಕೋಕ್ಸಾಂಥಿನ್, ಕ್ಸಾಂಥೋಫಿಲ್ ಅಂಡ್ ಕ್ಯಾರೋಟಿನಾಯ್ಡ್ಸ್, ರೈಟ್. ಸೊ ಮತ್ತೆರಡನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ರೋಡೋಫೈಸಿಯಲ್ಲಿ ಯಾವ್ದು ಬರ್ತದೆ? ಕ್ಲೋರೋಫಿಲ್ ಎ ಆ್ಯಂಡ್ ಡಿ. ರಿಮೆಂಬರ್ ದಿಸ್, ಕ್ಲೋರೋಫಿಲ್ ಎ ಮತ್ತು ಡಿ. ಅಲ್ಲಿ ಆ ಕಡೆಗೆ ಕ್ಯಾರೋಟಿನಾಯ್ಡ್ಸ್ ಮತ್ತು ಕ್ಸಾಂಥೋಫಿಲ್ಗಳು ಇರ್ತವೆ. ಅದನ್ನು ಬಿಟ್ಟು ಆರ್ ಫೈಕೋ ಎರಿಥ್ರಿನ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಆರ್ ಫೈಕೋ ಎರಿಥ್ರಿನ್. ಸೊ ಓಕೆ, ನಂತರ ಯಾವ ಫಾರ್ಮೆಟಲ್ಲಿ ಫುಡ್ ಸ್ಟೋರ್ ಆಗ್ತದೆ? ಕ್ಲೋರೋಫೈಸಿಯಲ್ಲಿ ಸ್ಟಾರ್ಚ್. ಸೊ ಇಲ್ಲಿ ಲ್ಯಾಮಿನೇರಿಯನ್ ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದು ಮತ್ತು ಮ್ಯಾನಿಟಾಲ್. ಸೊ ಇಲ್ಲಿ ಯಾವುದು? ರೋಡೋಫೈಸಿಯಲ್ಲಿ ಫ್ಲೋಡೆನ್, ಸ್ಟಾರ್ಚ್. ಕ್ಲೋರೋಫೈಸಿಯಲ್ಲಿ ಸೆಲ್ ವಾಲ್ ಹೇಗೆ ಫಾರ್ಮ್ ಆಗಿದೆ? ಸೆಲ್ಯುಲೋಸ್, ಇಲ್ಲಿ ಸೆಲ್ಯುಲೋಸ್ ಮತ್ತೆ ಆಲ್ಜಿನ್. ಯಾಕೆಂದರೆ ಮೇಲ್ಗಡೆಗೆ ಬರ್ತವೆ ಸೆಲ್ಯುಲೋಸ್ ಮೇಲೆ ಒಂದು ಜಿಲಾಟಿನಸ್ ಕವರ್ ಬರ್ತಾವಲ್ಲ, ಅದಕ್ಕಾಗಿ ಹಾಗೆ ಹೇಳ್ತೇವೆ. ಇಲ್ಲಿ ಸೆಲ್ಯುಲೋಸು, ಪೆಕ್ಟಿನು ಆ್ಯಂಡ್ ಪಾಲಿಸಲ್ಫೇಟ್ ಎಸ್ಟರ್. ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟು. ಪಾಲಿಸಲ್ಫೇಟ್ ಎಸ್ಟರ್ ಕೂಡ ರೋಡೋಫೈಸಿಯಲ್ಲಿ ಇನ್ವಾಲ್ವ್ ಆಗಿರ್ತವೆ. ಒಂದು ಕ್ವಶನ್ ಕೇಳ್ಬೋದು. ಸೊ ಮ್ಯಾಥ್ ದ ಫಾಲೋವಿಂಗ್ ಅಲ್ಲಿ ಕೂಡ ಕೇಳ್ಬೋದು, ಅಥವಾ ಇದು ಈ ಪರ್ಟಿಕ್ಯುಲರ್ ಸೆಲ್ ವಾಲ್ನ ಕಾಂಬಿನೇಷನ್ನ ಇಲ್ಲಿ ಕೇಳ್ಬೋದು. ಇನ್ ದ ಸ್ಪೆಸಿಫಿಕಲಿ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಆಡ್ ಒನ್ ಔಟ್ ಅಲ್ಲಿ ಕೂಡ ಕೇಳ್ಬೋದು, ಮತ್ತೆ ಮ್ಯಾಥ್ ದ ಫಾಲೋವಿಂಗ್ ಅಲ್ಲಿ ಕೂಡ ಕೇಳ್ಬೋದು. ಕ್ಲೋರೋಫೈಸಿಯಲ್ಲಿ ಎಷ್ಟಿದೆ? 2 ರಿಂದ 8 ಫ್ಲಾಜೆಲ್ಲಾಗಳನ್ನು ಹೊಂದಿರ್ತವೆ. ಯಾವ ಪೊಸಿಷನ್ ಇರುತ್ತೆ? ಈಕ್ವಲ್ ಮತ್ತು ಎಪಿಕಲ್, ತುತ್ತ ತುದಿಯಲ್ಲಿ ಇರುವಂಥದ್ದು ಈಕ್ವಲ್ ಆದ ಸೈಜನ್ನು ಹೊಂದಿರ್ತವೆ. ಫಿಯೋಫೈಸಿಯಲ್ಲಿ 2 ಇರುವಂಥದ್ದು ಫ್ಲಾಜೆಲ್ಲಾ ಕಂಪಲ್ಸರಿ. ಅನ್ಈಕ್ವಲ್ ಆಗಿರ್ತದೆ, ಲ್ಯಾಟ್ರಲ್ ಸೈಡ್ ವೇಸಲ್ಲಿ ಇರ್ತವೆ. ರೋಡೋಫೈಸಿಯಲ್ಲಿ ಕಂಪ್ಲೀಟ್ ಆದ ಎಬ್ಸೆಂಟನ್ನು ಹೊಂದಿರ್ತವೆ, ನಿಮಗೆ ಕಾಣಿಸ್ಬೋದು ಇಲ್ಲಿ. ನಂತರ ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ಸಿಗ್ತವೆ? ಇದು ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್ ಮತ್ತು ಸಾಲ್ಟ್ ವಾಟರ್. ಕ್ಲೋರೋಫೈಸಿಯಲ್ಲಿ ಸಿಗ್ತದೆ ಫ್ರೆಶ್, ಬ್ರಾಕಿಶ್ ಆ್ಯಂಡ್ ಸಾಲ್ಟ್ ವಾಟರ್. ಫಿಯೋಫೈಸಿಯಲ್ಲಿ ಸಿಗ್ತದೆ ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್ ಮತ್ತು ಸಾಲ್ಟ್ ವಾಟರಲ್ಲಿ ಸಿಗುವಂಥದ್ದು. ಫ್ರೆಶ್ ವಾಟರಲ್ಲಿ ತುಂಬ ಕಡಿಮೆಯಲ್ಲಿ ನಾವು ನೋಡ್ತೇವೆ, ಆಯಿತಾ. ನೆಕ್ಸ್ಟ್ ಬಂದು ರೋಡೋಫೈಸಿಯಲ್ಲಿ ಸಿಗ್ತದೆ ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್ ಆ್ಯಂಡ್ ಸಾಲ್ಟ್ ವಾಟರಲ್ಲಿ ನಾವು ಜಾಸ್ತಿ ಇದನ್ನು ಬೇಕಾದರೆ ನಿಮಗೆ ಎಲ್ಲಿ ಗೂಗಲ್ ಮಾಡೋದು ಸಿಗುತ್ತೆ. ಇದ್ರ ಬೇಕಾದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೋಬೋದು. ಸೊ ಇಲ್ಲಿಗೆ ಏನು ಮುಗೀತು ನಮ್ಮದು ಪರ್ಟಿಕ್ಯುಲರ್ಲಿ ಆಲ್ಗೆ ಇಲ್ಲಿಗೆ ಮುಕ್ತಾಯ ಹೊಂದುತ್ತವೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಹೋಲ್ ಥಿಂಗ್. ಸೊ ಆಲ್ಗೆಯ ಪೂರ್ತಿ ಒಂದು ಪ್ರಮಾಣದಲ್ಲಿ ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತಿನ ಈ ಫಸ್ಟ್ ಇಯರ್ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಇವತ್ತು ಮತ್ತೆ 9 ಗಂಟೆಗೆ ಬರೋಣ, 9:30 ಬರೋಣ. ವಿ ವಿಲ್ ಕಮ್ ಅಟ್ 9:30 ಆರ್ 10 o'clock. 9:30 ನಿನ್ನೆ ಬಂದಾಗ 9:30 ಅಥವಾ 10 o'clockಗೆ ಮತ್ತೆ ವಾಪಸ್ ಬರ್ತೇನೆ ವಿತ್ ದ ಸೆಕೆಂಡ್ ಇಯರ್ ಚಾಪ್ಟರ್. ವಿ ವಿಲ್ ಸೆಕೆಂಡ್ ಇಯರ್ ಚಾಪ್ಟರ್ ಜೊತೆಗೆ ಬರ್ತೇನೆ. ಸೊ ನಾನು ಡಿಸ್ಕಸ್ ಮಾಡುವಂಥದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ಡಿಸ್ಕಸ್ ನಾನು ನಾಳೆ ಮಾಡ್ತೇನೆ. ಸೊ ನಾಳೆ ವಿ ವಿಲ್ ಡೂ ಇಟ್. ಸೊ ಟುಮಾರೋ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಪಾಸಿಬಲ್ ಆದರೆ ಇವತ್ತೇ ಮಾಡ್ತೇನೆ. ಸೊ ಇಫ್ ದ ನೋಟ್ಸ್ ಇಸ್ ಪ್ರಿಪೇರ್ಡ್, ಸೊ ವಿ ವಿಲ್ ಡೂ ಟುಡೇ ಇಟ್ ಸೆಲ್ಫ್. ಇಫ್ ನಾಟ್, ವಿ ವಿಲ್ ಟೇಕ್ ಅನದರ್ ನ್ಯೂ ಚಾಪ್ಟರ್. ಸೊ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಜಾಯ್ನ್ ಆದಷ್ಟು ಸೊ ನಮಗೆ ಒಂದು ಪರ್ಟಿಕ್ಯುಲರ್ ಕ್ಲಾಸನ್ನು ಮಾಡಲಿಕ್ಕೆ ಜೋಶ್ ಬರ್ತಾ ಹೋಗ್ತದೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಐ ಡೋಂಟ್ ಟೆಲ್ ಟು ಸಬ್ಸ್ಕ್ರೈಬ್. ಸೊ ನಿಮಗೆ ಇಷ್ಟ ಆದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೀವು. ಆದರೆ ಈ ವಿಡಿಯೋಗಳನ್ನು ಏನು ಮಾಡಿ ಶೇರ್ ಮಾಡ್ತಾ ಹೋಗಿ. ತುಂಬ ಜನರಿಗೆ ಟ್ಯೂಷನ್ನ ಫೀಸ್ ಉಳಿಯುತ್ತೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಕವರ್ಡ್. ಸೊ ಕ್ವಶನ್ ಆನ್ಸರ್ಗಳನ್ನು ಕೂಡ ನೀವು ಇದರಲ್ಲಿ ಕೇಳ್ಕೊಂಡಿರ್ಬೋದು. ಸೊ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸೊ ಒಂದು ಹೊಸ ಕಾನ್ಸೆಪ್ಟನ್ನು ತಗೊಬರ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೇನೆ. ದಟ್ ಈಸ್ ಪ್ರಾಕ್ಟಿಕಲ್ ಬೇಸ್ಡ್ ಲರ್ನಿಂಗ್. ಸೊ ಕೆಲವೊಂದು ಥಿಂಗ್ಸ್ಗಳನ್ನು ನಾನು ಪ್ರಾಕ್ಟಿಕಲಿ ನಿಮಗೆ ಅರ್ಥ ಮಾಡಿಸುವಂಥ ಎಲ್ಲ ಒಂದು ಪರ್ಟಿಕ್ಯುಲರ್ ವೇಯನ್ನು ಹುಡುಕ್ತಾ ಇದ್ದೇನೆ. ಸೊ ಸೂನ್ ಇಟ್ ವಿಲ್ ಬಿ ಕಮಿಂಗ್ ಆನ್ ದಿಸ್ ಚಾನಲ್. ರೆಕಾರ್ಡೆಡ್ ವಿಡಿಯೋ ಆಗಿರ್ತದೆ, ಯಾರು ಬೇಕಾದರೂ ನೋಡ್ಬೋದು. ಸೊ ಅದರಲ್ಲಿ ಸ್ಪೆಸಿಫಿಕಲಿ ಈ ವರ್ಷದ ಒಂದು ಸೆಕೆಂಡ್ ಇಯರ್ ಏನು ಓದ್ತಾ ಇದ್ದೀರಲ್ವ, ಆ ಸೆಕೆಂಡ್ ಇಯರ್ನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಪ್ರಾಕ್ಟಿಕಲನ್ನು ನಾನು ಮಾಡಿ ತೋರಿಸ್ತೇನೆ, ಹೇಗೆ ಬರಬೇಕು ಅಂತ ಹೇಳಿ. ಸೊ ಅದಕ್ಕೆ ಬೇಕಾದಂಥ ಒಂದಿಷ್ಟು ಪ್ರೊಕ್ಯೂರ್ಮೆಂಟ್ಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಹಾಗಾಗಿ ಸ್ವಲ್ಪವೇ ಸಮಯದಲ್ಲಿ ನಿಮ್ಮ ಮುಂದೆ ಆ ವಿಡಿಯೋಗಳು ಬರ್ತವೆ. ಸೊ need it some equipment, so I am trying to get it. So ಅಲ್ಲಿ ತನಕ ನಾವು ಏನು ಮಾಡ್ತಾ ಹೋಗೋಣ. ಸೊ ನಾವು ಪಾಠಗಳನ್ನು
ಫಿನಿಶ್ ಮಾಡಿಕೊಂಡು ನಂತರ ದಿನಗಳಲ್ಲಿ ಮತ್ತೆ ರಿವಿಷನನ್ನು ಮಾಡಬೇಕಾದ್ರೆ ನಾವು ನೀಟನ್ನು ಕರೆಕ್ಟಾಗಿ ರಿವಿಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾಳೆಗೆ ಮತ್ತೆ ನಾನು ಫಸ್ಟ್ ಇಯರ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತೇನೆ. ಇದೇ ಚಾಪ್ಟರ್ನ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ತದನಂತರದಲ್ಲಿ ರಾತ್ರಿ 10 ಗಂಟೆಗೆ ನಾನು ಮತ್ತೆ ವಾಪಸ್ ಬರ್ತೇನೆ. ಆಗ ಸೆಕೆಂಡ್ ಇಯರ್ನ ಚಾಪ್ಟರ್ ಮಾಡೋದು ಅಥವಾ ಇದರ ಒಂದು ಮುಂದಿನ ಸೆಕ್ಷುವಲ್ ರಿಪ್ರೊಡಕ್ಷನ್ನ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ಡಿಸ್ಕಸ್ ಮಾಡೋದು ಅಂತ ನಾವು ನೋಡೋಣ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್, ಸ್ಟೇ ಹ್ಯಾಪಿ, ಸ್ಟೇ ಎಂಜಾಯ್ ದ ಸಂಡೇ ವಿತ್ ರೀಡಿಂಗ್ ವಿತ್ ಮೀ. ಲೆಟ್ಸ್ ಲರ್ನ್ ಸ್ಮಾರ್ಟರ್ ಇನ್ ದ ವೇ ಅಂತ ಹೇಳ್ತಾ ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಬಾಯ್ ಸ್ಟೂಡೆಂಟ್ಸ್, ಮತ್ತೆ ಸಿಗೋಣ 10 ಗಂಟೆಗೆ.